ಒಂದು ಹಾಡು ಚರಣ ಹೇಳಿ ತೋರಿಸ್ತೇನೆ. ಈಶ ನಿನ್ನ ಚರಣ ಭಜನೆ
ಆಸೆಯಿಂದ ಮಾಡುವೇನು. ಎರಡನೇ ಅಕ್ಷರ ಪ್ರಾಸ. ನೀವು ಶಿವ ಇದೆ ಅದರಿಂದ ಜ್ಞಾಪಕ ಇಟ್ಕೊಂಡ್ಬಿಟ್ರಾಯ್ತು, ನಿಮ್ಗೆ ಎಲ್ಲಿ ಶಿವ ಬರ್ತದೆ ಅಂತ ಅಲ್ವೇ. ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೇನು. ದೋಷ ರಾಶಿ ನಾಶ ಮಾಡೋ ಈಶ ಕೇಶವ. ಎಲ್ಲ ಪ್ರಾಸ. ಹಾಗಾಗಿ ಎರಡನೇ ಅಕ್ಷರ ಶ ಇದೆ. ಆ ಅಕ್ಷರ ನೆನಪಿವ್ರಾಯ್ತು ಯಾವ ಶ ಬರ್ತದೆ ಅಂತ ಅಲ್ವೇ. ಶರಣು ಹೊಕ್ಕೇನಯ್ಯ ಸ್ವಾಮಿ. ಇಲ್ಲಿ ಎರಡನೇ ಅಕ್ಷರ ರಕಾರ ಬಂದಿದೆ ಪ್ರಾಸ ಅಲ್ವೇ. ಶರಣು ಹೊಕ್ಕೇನಯ್ಯ ಸ್ವಾಮಿ ಮರಣ ಕಾಲದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಇದೇ ಶಾಸ್ತ್ರ ಹಾಡಿನ ವಿಶೇಷತೆ. ಎರಡನೇ ಅಕ್ಷರದಲ್ಲಿ ಯಾವ್ದಿರುತ್ತದೆ ಅದನ್ನು ಪ್ರಾಸ ಇಟ್ಟುಕೊಂಡ್ರೆ ಸಾಕು. ಆ ಪ್ರಾಸವನ್ನು ನೆನಪಿಟ್ಕೊಂಡ್ಬಿಟ್ರೆ ಕಂಠಪಾಠ ಮಾಡಲಿಕ್ಕೆ ಬಹಳ ಸುಲಭ ಆಗ್ತದೆ. ಅದಕ್ಕಾಗಿ ಎಲ್ಲ ಕಂಠಸ್ಥ ಮಾಡ್ಕೊಳ್ಳಿ ಅಂತೀವಿ. ನೀವೆಲ್ಲಾದ್ರೂ ಇಷ್ಟು ದಿವಸ ಹರಿಕಥೆಯಲ್ಲಿ ಎಲ್ಲಾದ್ರೂ ಪಟ್ಟಿ ಇಟ್ಕೊಂಡು ನೋಡಿದ್ದೀರಾ? ಅದಕ್ಕೆ ಎಲ್ಲಿ ತರಬೇಕು ನಾವು ವಿಷಯ? ಹಸ್ತಮಸ್ತಕದ ಸಂಯೋಗ ಆ ಗುರುಗಳು ಅನುಗ್ರಹ ಮಾಡಿದ್ದು. ಆ ದಿವ್ಯವಾದ ನಾಮ ಸಂಕೀರ್ತನೆ ಇರಲಿ ಯಾವುದೇ ಇರಲಿ ಕಂಠಸ್ಥ ಮಾಡಿಕೊಳ್ಳಿ ಅಂತೀವಿ. ಅಂದಾಗ ಪರಿಣಾಮ ಬೇರೆ ಆಗಿದೆ. ಅದಕ್ಕೆ ಎಲ್ಲರೂ ಸಹ ಆ ಸಂಕೀರ್ತನೆ ಭಾಗವಹಿಸುತ್ತಾ ಮುಂದಿನ ಕಥಾ ಪ್ರವೇಶ ಮಾಡೋಣ. ರಾಮಕೃಷ್ಣ ಗೋವಿಂದ ನಾರಾಯಣ ರಾಮ ಗೋವಿಂದ ನಾರಾಯಣ ಗೋವಿಂದ ನಾರಾಯಣ ಸಂಪೂರ್ಣ ಸೇವೆಯಲ್ಲಿ ಭಾಗವಹಿಸೋಣ ಅಂತೀವಿ. ಸಂಪೂರ್ಣ ಭಗವಂತನಿಗೆ ನಾವು ಸಂಪೂರ್ಣ ಶರಣಾದಾಗ ಅವನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿ. ಶಿರೋ ಮೇಲ್ಭಾಗದಲ್ಲಿ ಅತ್ಯತಿಷ್ಠ ದಶಾಂಗುಲಂ 11 ಭಾಗದಲ್ಲಿ ತುರ್ಯನಾಮಕನಾದ ಪರಮಾತ್ಮನಿಂದ ನಮಗೆ ಹೆಚ್ಚಿಗೆ ಮಾರ್ಗದರ್ಶನ ಮಾಡ್ತಾನೆ. ಸಂಕೋಚ ಪಡದೆ ನಾಚಿಕೆ ಒಳಬೇಡ, ಮನವೇ ಯೋಚಿಸಿ ಕೆಡಬೇಡ, ಅಚ್ಛಾ ಸಮಯ ಬಾಬಾ ನಯ್ಯ ಅತಾಹೈ ಅಂತ. ಒಳ್ಳೆ ಕ್ಷಣ ನಮಗೆ ಸಿಗೋದಿಲ್ಲ. ಸಿಕ್ಕಂತ ಕ್ಷಣವನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳೋಣ. ಎಲ್ಲರೂ ಶಿರೋ ಮೇಲ್ಭಾಗದಲ್ಲಿ ಕರೆಯಂತೆ ಭಗವಂತನನ್ನ ನಾವು ಸಂಕೀರ್ತನೆಯನ್ನು ಗುಣಗಾನ ಮಾಡೋಣ. ಇದು ಸಂಪೂರ್ಣ ಸೇವೆ. ಈ ಸೇವೆ ಮಾಡೋಣ, ಸಂಪೂರ್ಣ ಅನುಗ್ರಹ ಸಿಗ್ತದೆ ಹರಿಗುರುಗಳದ್ದು. ಇಲ್ಲಿ ನಾವು ಅಷ್ಟೆಲ್ಲ ಆಗೋದಿಲ್ಲ. ಇದು ಸ್ವಲ್ಪ ಸೇವೆ. ಹೀಗೆ ಮಾಡೋದು ಸ್ವಲ್ಪ, ಇದು ಬೇಡ ನೋಡಿ ಸ್ವಲ್ಪ ಕೇಳ ಮಾಡ್ತಾರೆ. ಈ 3 ಸೇವೆ ಯಾರು ಮಾಡ್ತೇನೆ ನಿಮಗೆ ಗೊತ್ತಿಲ್ಲ. ಅವರವರ ಭಾವಕ್ಷ, ಅವರವರ ಭಕ್ತಿ, ಅವರವರ ತೆರನ. ಆಗ ನಾವು ಇಲ್ಲಿ ಕೀರ್ತನೆ ಏನಿದ್ರು ಮೊದಲು ಸಂಪೂರ್ಣ ಸೇವೆ ಮಾಡ್ಕೊಳ್ತೇವೆ. ಯಾಕಂದ್ರೆ ನಮ್ಗೆ ಕೈ ಕಾಡ್ಸೋಗಿತ್ತು, ಈ ಭಾಗ ಹೋಗ್ಬಿಟ್ಟಿತ್ತು. ಆ 6 ತಿಂಗಳ ಹೀಗೆ ಇಟ್ಕೊಂಡಿದ್ದೆ. ನಾವು ಒಂದು ಗುರುಗಳ ಚರಿತ್ರೆ ನೋಡುವಾಗ ಒಂದು ಶ್ಲೋಕ ಇತ್ತು. ಶೃಣೋತಾಮಲ ಸತ್ಯವಚಃ ಶಪಥೇರಿತ ಮುಚ್ಚಿರಿತ ಬಾಹುಯುಗಂ. 2 ಕರೆ ಎತ್ತಿ ಭಗವಂತನ ಗುಣಗಾನ ಮಾಡೋದು. ಒಂದಿನಿಂದ ಇಂದಿನವರೆಗೆ ಏನು ನೋವು ಇಲ್ಲ, ಕೈ ಮತ್ತೆ ಕಳಚಲಿಲ್ಲ. ಯಾಕೆ? ಪರಸ್ಪರಂ ಭಾವಯಂತಹ. ನೀ ನನಗಿದ್ದರೆ ನಾನಿನಗೆ, ನೆನಪಿರಲಿ ಇದು ನಮ್ಮೊಳಗೆ ಅಂತ. ಕಂಠ ಹೋಯ್ತು. ತಾಯಂದ್ರ ನಾಮಸ್ಮರಣೆ ಮಾಡಿದ್ರು, ಮತ್ತೆ ಮರಳಿ ಬಂತು. ಇವತ್ತು 4 ತಾಸು ಏನು ತೊಂದರೆ ಆಗದಿದ್ದ ರೀತಿಯಲ್ಲಿ ರಕ್ಷಣೆ ಕೊಟ್ಟಿದೆ ಮಾತ್ರ ಮಂಡಳಿ. ಈಗ ಚಪ್ಪಾಳೆ ಹೊಡ್ಕೊಂಡು ಆಡ್ತೀವಿ. ನಿಮಗೆ ಮತ್ತೆ ಪುನಃ ಶ್ರವಣ ಮಾಡಲಿಕ್ಕೆ ಕಂಠವನ್ನು ಪುನಃ ಜನ್ಮ ಆಯ್ತು ಅಲ್ಲ, ಪುನರ್ಜನ್ಮ ಗುರುಗಳ ಮಂತ್ರಾಕ್ಷತೆ. ಆ ನಿಮಿತ್ತವಾಗಿ ಆ ದೇವರ ದಿವ್ಯವಾದ ಸೇವೆಗೋಸ್ಕರವಾಗಿ ಸಮರ್ಪಣೆ ಮಾಡಿಕೊಂಡಿರೋಣ. ಸಂಪೂರ್ಣ ಅನುಗ್ರಹ ಪ್ರಾಪ್ತಿ ಆಗ್ತದೆ. ಅದಕ್ಕಾಗಿ ನಾಚಿಕೆ ಕೊಡದೆ ಎಲ್ಲರೂ ಸಹ ಶಿರೋ ಮೇಲ್ಭಾಗದಲ್ಲಿ ರಾಮಕೃಷ್ಣ ಗೋವಿಂದ ನಾರಾಯಣ ಶ್ರೀರಾಮ ಜಯ ರಾಮ ಜಯ ಜಯ ರಾಮ 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 ರಾಮ
ಪರಮಧಾರ್ಮಿಕನು ಹರಿಭಕ್ತನು ಸಿರಿ ಸಂಪದ ಭರಿತನು ಗುಣಯುತನು ಸತೀರ್ಪಡು ಶ್ರೀಲಕ್ಷ್ಮೀ ದೇವಿಯು ಪತಿರನುಕೂಲಳು ದಿನ ದಿನದಿ ಸುಖವಿಲ್ಲದೆ ಪರಿತಪಿಸುತ್ತನು ಶ್ರೀಪತಿಯನು ಸಾಧರು ಅತಿರುಗಲಿ ಕೃಷ್ಣ ಜಯ ಜಯ ಕೃಷ್ಣ ಜಯ ಜಯ ಕೃಷ್ಣ ಕೃಷ್ಣ ಜಯ ಕೃಷ್ಣ ಕೃಷ್ಣ ಜಯ ಕೃಷ್ಣ ಕೃಷ್ಣ ಜಯ ಶ್ರೀಕೃಷ್ಣ. ಕರ್ನಾಟಕದ ಪ್ರಾಂತ ಪುರಂದರಗಡ ಎಂಬ ಊರು, ತುಂಗಭದ್ರಾ ತಟಾಕ, ಕನ್ನಡ ನಾಡು, ಎಲ್ಲ ಶ್ರೇಷ್ಠ ಸಂಪತ್ತನ್ನು ಉಳಿಸಿಕೊಂಡಂತ ನಾಡು. ಭಾರತ ಮಾತೆಯ ಶ್ರೇಷ್ಠ ಕೋರಿ ಕರ್ನಾಟಕ ಮಾತೆ. ಎಲ್ಲ ಶ್ರೇಷ್ಠ ವಸ್ತುಗಳ ಆಗರ ಕರ್ನಾಟಕ. ಯಾವ ಶ್ರೇಷ್ಠ ವಸ್ತು? ಮರಗಳಲ್ಲಿ ಶ್ರೇಷ್ಠವಾದ ಶ್ರೀಗಂಧ ಅದಿರೋದು ಕರ್ನಾಟಕದಲ್ಲಿ. ಪ್ರಾಣಿಗಳಲ್ಲಿ ಶ್ರೇಷ್ಠವಾದ ಮೃಗರಾಜ ಸಿಂಹ ಅದು ವಾಸ ಮಾಡೋದು ಕರ್ನಾಟಕದಲ್ಲಿ. ಪಕ್ಷಿಗಳಲ್ಲಿ ಶ್ರೇಷ್ಠವಾದ ರಾಷ್ಟ್ರ ಪಕ್ಷಿ ಮಯೂರ ಅದು ವಾಸ ಮಾಡೋದು ಕರ್ನಾಟಕದಲ್ಲಿ. ಶಿಲ್ಪಗಳಲ್ಲಿ ಶ್ರೇಷ್ಠವಾದದ್ದು ಕರ್ನಾಟಕದ ಶಿಲ್ಪ. ಇಲ್ಲಿಲ್ಲದ ಶಿಲ್ಪವಿಲ್ಲ, ಇಲ್ಲಿ ಕಲ್ಲೆ ನುಡಿಯುವುದಲ್ಲ. ರನ್ನಪಂಪ ಹರಿಹರ ರಾಘವಾಂಕ ಕವಿಗಳ ಸೋಮ ಭೀಮ ಚಾಪಕೂರ ರಾಷ್ಟ್ರಕೂಟ ರಸರ ರಾಷ್ಟ್ರಕವಿ ಡಾಕ್ಟರ್ ಗೋವಿಂದ ಪೈಗಳು ವರ್ಣನೆ ಮಾಡ್ತಾರೆ ಕನ್ನಡದ ವೈಭವವನ್ನ. ಶಿಲ್ಪಕಲೆಯಲ್ಲಿ ಶ್ರೇಷ್ಠವಾದದ್ದು ಕರ್ನಾಟಕದ ಶಿಲ್ಪ. ಸಂಗೀತದಲ್ಲಿ ಶ್ರೇಷ್ಠವಾದದ್ದು ಕರ್ನಾಟಕದ ಸಂಗೀತ. ಬೇಲೂರಿನ ವಿಜಯನಾರಾಯಣ, ತಲಕಾಡಿನ ಕೀರ್ತಿನಾರಾಯಣ, ಮೇಲುಕೋಟೆ ಚಲವನಾರಾಯಣ, ಕೈವಾರದ ಅಮರನಾರಾಯಣ, ಗದುಗಿನ ವೀರನಾರಾಯಣರೆಂಬ ಪಂಚನಾರಾಯಣರ ದರ್ಶನ ಪರಮಪಾವನ ಎಂಬುದಾಗಿ ಕೊಂಡಾಡಿದ ದಾಸಶ್ರೇಷ್ಠ ಪುರಂದರ ಕನಕರ ನಾಡು ಕರ್ನಾಟಕ. ವೇದಬ್ರಹ್ಮ ತಿರುಪತಿ ತಿಮ್ಮಪ್ಪ, ನಾದಬ್ರಹ್ಮ ಪಂಢರೀನಾಥ, ಅನ್ನಬ್ರಹ್ಮ ಉಡುಪಿ ಕೃಷ್ಣ, ಬ್ರಹ್ಮತ್ರಯರ ಕ್ಷೇತ್ರ ಕರ್ನಾಟಕ. ತಿರುಪತಿ ತಿಮ್ಮಪ್ಪನೂ ಕನ್ನಡಿಗನೇ, ಪಂಢರೀನಾಥನೂ ಕನ್ನಡಿಗನೇ. ಏನಾಧಾರ? ಕಾವೇರಿಯಿಂದ ಗೋದಾವರಿಯವರೆಗೆ ಮೆರೆದಿರ್ಪ ನಾಡು ನಮ್ಮ ಕನ್ನಡ ನಾಡು ಅಂತ ಹಿಂದೆ ಮುಂಬೈ ಕರ್ನಾಟಕದಲ್ಲಿ ಮಕ್ಕಳಿಗೆ ಕನ್ನಡದಲ್ಲಿ ಪಾಠ ಕಿತ್ತು. ನಮ್ಮ ಹಿರಿಯರಿಗೆಲ್ಲ ಗೊತ್ತಿರಬಹುದು. ಇಂದಿನ ನಾಸಿಕ, ತ್ರಯಂಬಕೇಶ್ವರ ಅಲ್ಲಿಯವರೆಗೆ ಕರ್ನಾಟಕದ ಕನ್ನಡದ ಕ್ಷೇತ್ರ ಅದು. ಇತ್ತ ಕಾವೇರಿ ವೇದ ಬ್ರಹ್ಮನಾದ ತಿರುಪತಿ ತಿಮ್ಮಪ್ಪನಿಂದಂತಹ ಸ್ಥಳ. ಸಂತರಂತಾರೆ ಕನ್ನಡದವ ಪುಂಡರೀನಾಥ ಕನ್ನಡದವ, ಕಾನಡಿ ವಿಠಲು ಎಂಬುದಾಗಿ ಅವರನ್ನು ಕೊಂಡಾಡಿದ್ದಾರೆ. ಪುಂಡಲೀಕ ಮರಾಠಿಯವರು, ದೋಗಾನಾಯಿ ಗೋಲಾಗವರು 800 ವರ್ಷ ಕಳೆದ ಮಾತುಕತೆ ಇಲ್ಲ ಯಾರ್ಯಾರಿಗೆ, ಪುಂಡಲೀಕನಿಗೆ ಮತ್ತೆ ಪಾಂಡುರಂಗನಿಗೆ. ಅಂದ್ರೆ ದೋಗಾನಾಯಿ ಗೋಲಾಗವರಿ ಅಂತ ಸಂತ. ಹಾಗ ಕರ್ನಾಟಕದ ಪಾಂಡುರಂಗ. ಹಾಗಾಗಿ ಎಲ್ಲ ದಾಸರ ಅಂಕಿತ ನಾಮ ಇದೆಯಲ್ಲ, ವಿಠಲನ ನಾಮ ಅಂಕಿತ ಇದೆ. ನಮಗೆ ರಮಾಪತಿ ವಿಠಲ ಅಂಕಿತ ಕೊಟ್ಟಿದ್ದಾರೆ ಮಕ್ಕಳು. ಹಾಗೆ ಪುರಂದರ ವಿಠಲ, ಜಯ ವಿಠಲ, ಗೋಪಾಲ ವಿಠಲ ಎಲ್ಲ ವಿಠಲನ ಪರಂಪರೆಯವರು, ದಾಸ ಪರಂಪರೆ. ಹಾಗೆ ವಿಠಲ ಕನ್ನಡದವ, ತಿರುಪತಿ ತಿಮ್ಮಪ್ಪನು ಕನ್ನಡದವನೇ. ಕೃಷ್ಣದೇವರಾಯನ ಆರಾಧ್ಯ ದೇವರು, ಮನೆ ದೇವರು, ಮನದೇವರು ತಿರುಪತಿ ತಿಮ್ಮಪ್ಪ. ಈಗಲೂ ಕನ್ನಡದಲ್ಲಿ ಲಿಖಿತ ಉಂಟಲ್ಲಿ. ಆದ್ರೆ ಕಾವೇರಿ ಗಲಾಟೆಯಲ್ಲಿ ತಿಮ್ಮಪ್ಪ ಆ ಕಡೆ ಏರ್ಕೊಂಡ, ಮರಾಠಿ ಗಲಾಟೆ ಪಾಂಡುರಂಗ ಈ ಕಡೆ ಸೇರ್ಕೊಂಡ್ಬಿಟ್ಟ ಆ ಕಡೆ ಅಲ್ವೇ. ಇದ್ದ ಒಬ್ಬ ಅನ್ನ ಬ್ರಹ್ಮ ಉಡುಪಿ ಕೃಷ್ಣ ಒಬ್ಬರೇ ನಮ್ಮ ಕಡೆ ಇರ್ತಾರೆ, ನಮ್ಮ ಕೈಲಿದ್ದ. ಬ್ರಹ್ಮತ್ರಯರ ಕ್ಷೇತ್ರ ಕರ್ನಾಟಕ, ಆಚಾರ್ಯತ್ರಯರ ಕ್ಷೇತ್ರ ಕರ್ನಾಟಕ. ಕೇರಳದ ಕಾಲಟಿಯಲ್ಲಿ ಜನಿಸಿದ ಆಚಾರ್ಯರು ಕರ್ನಾಟಕದ ಶೃಂಗಗಿರಿಯನ್ನು ಕ್ಷೇತ್ರವಾಗಿಸಿಕೊಂಡು, ಶೃಂಗೇರಿಯನ್ನು ಕ್ಷೇತ್ರವಾಗಿಸಿಕೊಂಡು ಆರಾಧ್ಯ ದೈವ ಶಾರದೆಯನ್ನು ಅರ್ಚಿಸಿ ಅಲ್ಲಿ ಅದ್ವೈತ ಪ್ರಚಾರಕ್ಕೆ ಆ ಕ್ಷೇತ್ರವನ್ನು, ಕರ್ನಾಟಕದ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರೆ, ಮಧ್ವಾಚಾರ್ಯರು ಉಡುಪಿ ಕೃಷ್ಣನನ್ನು ಆರಾಧ್ಯ ದೈವವಾಗಿಸಿಕೊಂಡು ದ್ವೈತ ಪ್ರಚಾರಕ್ಕೆ ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರೆ, ಮೇಲುಕೋಟೆ ಚಲುವನಾರಾಯಣನನ್ನು ಆರಾಧ್ಯ ದೈವವಾಗಿಸಿಕೊಂಡು ವಿಶಿಷ್ಟಾದ್ವೈತ ತತ್ವ ಪ್ರವಾಹಕ್ಕೋಸ್ಕರವಾಗಿ ರಾಮಾನುಜಾಚಾರ್ಯರು ಆಚಾರ್ಯತ್ರಯರ ಕ್ಷೇತ್ರ ಕರ್ನಾಟಕ. ಎಷ್ಟೊಂದು ಭವ್ಯ ಪರಂಪರೆ ಇದೆ ನಮಗೆ. ಆ ಜಲಧಿಯನ್ನು ಜೀರ ಹನುಮನುದಿಸಿದ ನಾಡು. ಈ ಕ್ಷೇತ್ರ ಯಾವುದು? ಹನುಮನ ತವರ್ನಾಡು. ಇಂದಿನಿಂದ ಅಲ್ಲ, ಒಂದು ತ್ರೇತಾಯುಗದಲ್ಲಿ ಕರ್ನಾಟಕಕ್ಕೆ ಬಹಳ ಹತ್ತಿರ ಸಂಬಂಧ.
ರಾಮದೇವರು ಹೆಂಡತಿ ಕಳ್ಕೊಂಡು ಆ ಮಾರ್ಗದ ಬೇರೆ ಮಾರ್ಗ ಇತ್ತು, ತಮಿಳುನಾಡು ಆಂಧ್ರದ ಮೇಲೆ ಹಂಗೆ ಹೋಗುವಂತ ಮಾರ್ಗ ಇತ್ತು. ಆದ್ರೂ ಇಲ್ಲಿ ಬಂದ, ಈ ರೂಟ್ ಬಂದ, ಈ ಮಾರ್ಗವಾಗಿ ಬಂದ. ಯಾಕೆ? ಇಲ್ಲೊಬ್ಬಳು ವೃದ್ಧಳಾದ ಶಬರಿ, ಕಾದಿರುವಳು ಶಬರಿ, ರಾಮ ಬರುವನೆಂದೋ ತನ್ನ ಸೇವೆ ಮಾಡುವನೆಂದೋ. ಒಬ್ಬಳು ಮುದುಕಿ ಕಾದಿದ್ದಾಳೆ, ಇನ್ನೊಬ್ಬ ಸೇವೆಗಾಗಿ ಕಾದಿದ್ದಾನೆ ಮುಖ್ಯ ಪ್ರಾಣ. ಈಗಲೂ ಹಾಗೆ ಅಂದ್ರೆ ಕರ್ನಾಟಕದ್ದೇ ಶಿಲ್ಪ, ಕರ್ನಾಟಕದ್ದೇ ಶಿಲೆ, ಆಮೇಲೆ ಕರ್ನಾಟಕದ್ದೇ ಭಕ್ತರು ಸೇವೆ ಮಾಡುವವರು, ಆಮೇಲೆ ನಮ್ಮ ಕನ್ನಡದ ಬಗ್ಗೆ ಮುಖ್ಯವಾಗಿ ಬೇಜಾರು ಶ್ರೀಗಳೇ ಅಲ್ಲಿ 5 ಜನ ಅಧ್ಯಕ್ಷರ ಮಂಡಳಿಯಲ್ಲಿ ಅವರೇ ಇದ್ದಾರೆ. ಅಂದ್ರೆ ಈ ಸಂಬಂಧ ಸದಾ ಇರ್ಲಿ ಅಂತ ರಾಮದೇವರು ಆಯ್ಕೆ ಮಾಡಿದ್ದು. ಈಗ ಮಾತ್ರ ಅಲ್ಲ, ಆಗಲೂ ಇತ್ತು ಅಂತ. ಆ ಜಲಧಿಯನ್ನು ಜಿಗಿದ ಹನುಮನುದಿಸಿದ ನಾಡು. ನಮ್ಗೆ ಇಷ್ಟು ಸಂಬಂಧ ಇದೆ ಅಂದ್ರೆ ಒಂದು ಚಪ್ಪಾಳೆ ತಟ್ಟೋದಿಲ್ಲಲ್ರಿ. ಒಂದಿಗೆ ನಾ ಹೇಳಿ ರಾಮದೇವರಿಗೆ ತ್ರೇತಾಯುಗದಲ್ಲೂ ಈ ಸಂಬಂಧ ಇತ್ತು, ಕರ್ನಾಟಕ ಸಂಬಂಧ. ಆ ಸಂಬಂಧವನ್ನೇ ಇಟ್ಕೊಂಡಿದ್ದೇನೆ ಅಂತ ಹೇಳ್ತಾ ಇದ್ದೇವಪ್ಪ. ಅದೇ ಇಲ್ಲಿ ಬೇರೆ ದಾರಿ ಹಂಗೆ ಹೋಗ್ಲಿಕ್ಕೆ ಈ ಸಂಬಂಧ ನಮ್ಮ ಪಾಲಿಗೆ ಪ್ರಾಪ್ತಿಯಾಗಿದೆ ಅಂತ ಸಂತೋಷ ಪಡಬೇಕಂದ್ರೆ ನಾವು ಆ ಜಲಧಿಯನ್ನು ಜಿಗಿದ ಹನುಮನುದಿಸಿದ ನಾಡು. ಇದೊಂದು ಭವ್ಯವಾದ ಪರಂಪರೆ ಉಂಟು ಕರ್ನಾಟಕ, ಕನ್ನಡದ ಪರಂಪರೆ. ಕನ್ನಡದ ಮಂದಿ ಬಹಳ ಬುದ್ಧಿವಂತರು. ಎಷ್ಟು ಬುದ್ಧಿವಂತರು ಅಂದ್ರೆ ಪ್ರಧಾನಿಗಳಾಗಿ ಹೋಗಿ ಬಂದಿದ್ದೀವಿ ನಾವು ಕನ್ನಡದ ಮಧ್ಯೆ, ಇಲ್ವೇ? ಹೌದು, ಅಷ್ಟು ಬುದ್ಧಿವಂತರು. ಆದ್ರೆ ಬುದ್ಧಿವಂತರು ದೋಷವೂ ಇದೆ. ಏನು? ಬುದ್ಧಿವಂತರು ಯಾವಾಗ ಒಂದು ಕಡೆ ಸೇರುವುದಿಲ್ಲ. ಇಷ್ಟೇ ಜನ ಸೇರಿ 120, 200 ಫೋನ್ ಮಾಡಿದ್ದೇನೆ ಅಂತಾರೆ ಅಲ್ವೇ? ಯಾಕೆ? ಬುದ್ಧಿವಂತರು ಯಾವಾಗ ಒಂದು ಕಡೆ ಸೇರೋದಿಲ್ಲ. ಯಾಕಂದ್ರೆ ಬುದ್ಧಿವಂತರಾದ್ದೇ ಕಾರಣ. ದಟ್ಟರಾದ್ರೆ ನೋಡೋಣ ಎಂತ ಹೇಳ್ತಾರೆ, ಕೇಳೋಣ ಅವ್ರು ಬರ್ತೇವೆ. ಹಾಗೆ ಎಲ್ಲರೂ ನಮ್ಗೆ ಗೊತ್ತಿದೆ, ಅವ್ರು ಹೇಳಿದ್ದೇ ಹೇಳೋದು, ಎಲ್ಲ ಬುದ್ಧಿವಂತರೆ. ಆದ್ರೆ ಮಕ್ಕಳಿಗೆ ಕನ್ನಡದಲ್ಲಿ ಒಂದು ಅಪ್ಪ ಅಮ್ಮ ಹೇಳಿ ಬರೋದಿಲ್ಲ. ಏನಿಲ್ಲ ನಮ್ಮ ವೈಭವದಲ್ಲಿ ಅಲ್ವೇ? ಕರ್ನಾಟಕದಲ್ಲಿ ಏನಿಲ್ಲ. ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕರ್ನಾಟಕ ಬಂದಿದ್ದಾರೆ. ಭೂಪಾಲ್ ಬಿಲಾರಿ ಅಂತ ಮನುಷ್ಯ ಸೃಷ್ಟಿಯ ವೈಭವದ ಕಾರ್ಖಾನೆಗಳಲ್ಲಿ ನಾವು 3-4 ಸಾರಿ ಬೆಂಗಳೂರು ಸಂಗಡ ಹೋದಾಗ ದೊಡ್ಡ ದೊಡ್ಡ ಹುದ್ದೆ ಕರ್ನಾಟಕ ಬಂದಿದೆ. ಇದು ಬುದ್ಧಿವಂತರು. ಏನಿಲ್ಲ ನಮ್ಮ ಭವ್ಯವಾದ ಕರ್ನಾಟಕದಲ್ಲಿ. ಈಗ ಉತ್ತರ ಏನು ಇಲ್ಲ ಅಂದ್ರೆ ಕನ್ನಡದಲ್ಲಿ ಮಕ್ಕಳಿಗೆ ಅಪ್ಪ ಅಮ್ಮ ಹೇಳಿ ಕೊಡೋದಿದ್ರೆ ಡ್ಯಾಡಿ, ಮಮ್ಮಿ, ಕಾಕು, ಮುಖ್ಯ ಹೋಗ್ಬಿಡ್ತಾರೆ. ಇನ್ನೊಂದು ಬೆಂಗಳೂರು ಕಡೆ ಓಡಾಡಿದ್ರೆ ಗೊತ್ತಾಗ್ತದೆ. ಡ್ಯಾಡಿ ಅಂದ್ರೆ ಲ್ಯಾಟಿನ್ ಭಾಷೆಯಲ್ಲಿ ತತ್ತೆ ಅಂತ ಆಗ್ತದೆ. ಮಮ್ಮಿ ಅಂದ್ರೆ ಇತಿಹಾಸವನ್ನು ಓದಿದವರಿಗೆಲ್ಲ ಗೊತ್ತು. ಪಿರಾಮಿಡ್ಗಳು, ಈಜಿಪ್ಟದ ಹೆಣ ಹೂಳು ಪೆಟ್ಟಿಗೆ ಮಮ್ಮಿ ಅಂತ. ನಮ್ಮ ಅಮ್ಮನ ಮಮ್ಮಿ ಮಾಡಿದ್ದೀವಿ, ಅಪ್ಪನ ಡ್ಯಾಡಿ ಮಾಡಿದ್ದೀವಿ. ಮಕ್ಕಳಿಗೆ ಯಾವ ಸಾಹಿತ್ಯ ಹೇಳಿದೆ? ಈಗ ಬಿಚ್ಚಿ ಹೇಳ್ಬೇಕಂತೇನಿಲ್ವಂತ. ಮಮ್ಮಿ ಅಂತ ಬಿಚ್ಚಿ ಹೇಳ್ಬೇಕಂತಿಲ್ಲ, ಮಮ್ ಅಂತ ಸಾಕು. ಬೌ ಅಂತ ಅಂದ್ರೆ ದೊಡ್ಡಮ್ಮ ಹೇಳೋದಾದ್ರೆ ಮ್ಯಾಕ್ಸಿಮಮ್, ಚಿಕ್ಕಮ್ಮ ಹೇಳೋದಾದ್ರೆ ಮಿನಿಮಮ್, ಅಷ್ಟೊಳಗೆ ಪೂರೈಸೋದು. ಅದು ನಮ್ಮ ಹಿರಿಯರು ಕಂಡಿಲ್ಲ. ಅಪ್ಪ ಅಮ್ಮ 2 ಅಕ್ಷರ. ಕರ್ನಾಟಕದ ಕನ್ನಡದ ಅಕ್ಷರದ ಮೊದಲನೆಯ ಪ್ರಧಾನ ಅಕ್ಷರ ಅದು ಅಲ್ವೇ? ಅಪ್ಪ ಅಮ್ಮ ಅಂತ. ಇಂತಹ ಸ್ಥಿತಿಯನ್ನು ನಮ್ಮ ವೈಭವವನ್ನ ಆಕಾಶಷ್ಟು ಎತ್ತರಕ್ಕೆ ಹಾರಿಸಿದಂತ ಕೀರ್ತಿ ಉಂಟು. ಅಂತಹ ಭವ್ಯವಾದಂಥ ಪರಂಪರೆಯಲ್ಲಿ ಪುರಂದರಗಡ ಎಂಬ ಊರಿನಲ್ಲಿ ವರದಪ್ಪ ನಾಯಕ ಸತಿ ಲಕ್ಷ್ಮಣಗೂಡಿ ಕಾಲ ಕಳೆಯುತ್ತಾ ಇದ್ದಾರೆ. ಎಲ್ಲ ಸಂಪತ್ತಿದೆ. ಕೃಷ್ಣದೇವರಾಯನ ಅರಮನೆಯಲ್ಲಿ ಶ್ರೇಷ್ಠ ವಜ್ರ ವ್ಯಾಪಾರಿಯಾಗಿ ಕಾಲ ಕಳೆಯುತ್ತಾ ಇದ್ದ ವರದಪ್ಪ ನಾಯಕ. ಸಕಲ ಸಂಪತ್ತಿದ್ದರೂ ಸಂತಾನವಿಲ್ಲದ ಸಂಪತ್ತು, ಪ್ರಯೋಜನ ಇಲ್ಲ ಅಂತ. ಶವಕ್ಕೆ ಇಕ್ಕಿದ ಆಭರಣದಂತೆ. ಆ ನಿಮಿತ್ತವಾಗಿ ಮನೆದೇವರು ಮನದೇವರಾದಂತಹ ತಿರುಪತಿ ತಿಮ್ಮಪ್ಪನ ಹರಕೆಯನ್ನು ಹೊತ್ತಿರುವ ದಂಪತಿಗಳು ಸಂತತಿಗೋಸ್ಕರವಾಗಿ ಮಕ್ಕಳಿಲ್ಲದ ಸಿರಿಯು ಮಕ್ಕಳಿಲ್ಲದ ಸಿರಿಯು ಮಕ್ಕಳಿಲ್ಲದ ಸಿರಿಯು ಒಕ್ಕಲಿಲ್ಲದ ಪೂರು
ಅದು ಕ್ರೂರ ಕೃತ್ಯ. ಮಕ್ಕಳಿಲ್ಲದ ಸಿರಿಯು ಕೊಳೆದು ತೆಂಗಿನ ಗೌರಿಯು. ಸಂತತಿ ಇಲ್ಲದ ದಂಪತಿಗಳು ತಿರುಪತಿ ಬಂದಿದ್ದಾರೆ. ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡಿದ್ದಾರೆ. ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಭಗವಂತನಲ್ಲಿ ಮೊರೆಯಿಟ್ಟು ಪ್ರಾರ್ಥನೆ ಮಾಡಿದ್ದಾರೆ. ನಿರಂತರ ಭಗವಂತನನ್ನ ಸ್ಮರಣೆ ಮಾಡ್ತಾ ಕಾಲ ಕಳೀತಾ ಇದ್ದಾರೆ. ಅವರ ಭಕ್ತಿಗೆ ಮೆಚ್ಚಿ ಶ್ರೀನಿವಾಸ ಅನುಗ್ರಹ ಮಾಡಿದ್ದಾನೆ. ಕನಸಿನಲ್ಲಿ ದರ್ಶನವನ್ನು ಕೊಟ್ಟು ಅವರ ಮನದೀಕ್ಷೆ ಪೂರ್ತಿಯಾಗುವಂತೆ ಪೂರ್ಣ ಫಲವನ್ನ ಅನುಗ್ರಹ ಮಾಡಿದಂತಹ ಪಾಪ ದಂಪತಿಗಳಿಗಾಗಿದೆ. ಮರಳಿ ಸೇರಿದ್ದಾರೆ ತಮ್ಮ ಪುರವನ್ನ. ಸತಿ ಲಕ್ಷ್ಮಿ ಗರ್ಭವತಿಯಾಗಿದ್ದಾಳೆ. ನವಮಾಸ ತುಂಬುವಂತೆ ಶ್ರೀಪ್ರತಿಯ ಉತ್ಸವ ನಡೀತದೆ. ದಾನ ಧರ್ಮಾದಿಗಳಿಂದ ತೃಪ್ತಿಪಡಿಸುತ್ತಾನೆ ವರದಪ್ಪ ನಾಯಕ. ತನ್ನ ಮನಸ್ಸಂಕಲ್ಪ ಸಿದ್ಧಿ ಮಾಡಿದ್ರಲ್ಲ ಶ್ರೀನಿವಾಸ ಎಂಬುದಾಗಿ. ದಿನಗಳು ಉರುಳುತ್ತಾ ಇವೆ. ಅದೊಂದು ಶುಭ ಮುಹೂರ್ತ. ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾನೆ. ಶ್ರೀನಿವಾಸನ ವರಪ್ರಸಾದದಿಂದ ಜನಿಸಿದಂತ ಆ ಮಗುವಿಗೆ ನಾಮ ಇಟ್ಟರು ಶ್ರೀನಿವಾಸ ಎಂಬುದಾಗಿ ನಾಮ ಇಟ್ಟಿದ್ದಾರೆ. ಸಂತೋಷವೇ ಸಂತೋಷ. ಯಾಕೆ? ಗಂಡು ಅಂದ್ರೆ ಸಂತೋಷವೇ. ಈಗಲೂ ಸಂತೋಷ ಇದೆ. ಗಂಡು ಅಂದ್ರೆ ಬಹಳ ಸಂತೋಷ ಇರ್ತದೆ. ಹೆಣ್ಣು ಅಂದ್ರೆ ಮೊರೆ ಮುರಿಯುತ್ತಾರೆ. ಅಲ್ವೇ? ಹೆಂಡತಿಯದ ಪ್ರಸವ ವೇದನೆ ಸಮಯದಲ್ಲಿ ಆಸ್ಪತ್ರೆ ಬಿಟ್ಟು ಬಂದಿದ್ದಾನೆ ಯಜಮಾನ. ಸುರಕ್ಷಿತ ಜನನವಾಗಿದೆ. ಯಾರೋ ಮಿತ್ರರು ಕೇಳಿದ್ರು, ಜನನ ಆಯ್ತೇನಪ್ಪ, ಬೆಳಿಗ್ಗೆನೇ ಆಗಿದೆ ಅಂತ. ಅದು ಹೆಣ್ಣೋ ಗಂಡೋ? ಅದು ಕಳೆದ ವರ್ಷದ್ದೇ ಅಂದ. ಹೆಣ್ಣು ಹೆಣ್ಣಿಗೂ ಸಂಕೋಚ. ಅದೇ ಗಂಡ ಆಗಿದ್ರೆ ಮಿಶ್ರಪೇಟೆಗೆ ಹೋಗಿ 1 kg ತಗೊಂಡು ಊರಿಗೆಲ್ಲ ನನ್ನ ಗಂಡ್ರಿ ಏನಾಗ್ತದೆ ಅಲ್ವೇ? ಹೆಣ್ಣು ಗಂಡು ಕಾರಣ ಅಲ್ಲ, ಜೀವಚೇತನದ ಯೋಗ್ಯತೆಯೇ ಕಾರಣ ಅಂತಾರೆ. ಧೃತರಾಷ್ಟ್ರ 100 ಜನ ಗಂಡೇ ಮಕ್ಕಳು ಮುಂದಿದ್ದಾಗ ಯಾರು ಪಿಂಡಕ್ಕೆ ಬಿಡ್ಲಿಕ್ಕೆ ಒಬ್ಬರು ಉಳಿದಿಲ್ಲ. ಸತಿ ಸಾವಿತ್ರಿ, ಅಶ್ವಪತಿ ಒಬ್ಬಳೇ ಒಬ್ಬಳು ಮಗಳು ಸತಿ ಸಾವಿತ್ರಿ ಯಮನೊಡನೆ ಹೋರಾಡಿ ಉಭಯ ಕುಲವನ್ನು ಉದ್ಧಾರ ಮಾಡಿದರು. ಗಂಡು ಹೆಣ್ಣು ಕಾರಣ ಅಲ್ಲ, ಜೀವಚೇತನದ ಯೋಗ್ಯತೆಯೇ ಕಾರಣ ಅಂತಿದ್ದಾರೆ. ದಂಪತಿಗಳು ಸಂತಸದಿಂದ ಬಾಲನನ್ನು ಕಂಡು ಸಂತೋಷ ಪಡ್ತಾ ಇದ್ದಾರೆ. ಜಾತಕವನ್ನು ಬರೆಸಿದ್ರು. ಇದರ ಸಾಮಾನ್ಯ ವ್ಯಕ್ತಿ ಅಲ್ಲ. ಹೀಗಂದು ಅರಿತಂತಹ ತಂದೆ ತಾಯಿಗಳು ಬಾಲಕನಿಗೆ ಬೆಳೆಯಲು ಸೇರಿ ಮೊಳಕೆ ಇಲ್ಲ ಎಂಬ ಹಾಗೆ ಕಾಲ ಕಾಲಕ್ಕೆ ಬೇಕಾದಂತಹ ಶಾಸ್ತ್ರ ಅಧ್ಯಯನ, ಸಂಗೀತ ಇವೆಲ್ಲವನ್ನು ಕಲಿಸಿದ್ದಾನೆ ವರದಪ್ಪ ನಾಯಕ. ಪ್ರಾಯ ಪ್ರಬುದ್ಧನಾಗಿದ್ದಾನೆ ಶ್ರೀನಿವಾಸ. ಅನುಕೂಲವಾದಂತಹ ಕನ್ಯೆಯೊಡನೆ ವಿವಾಹವಾಗ್ತದೆ. ಸರಸ್ವತಿಯೊಡನೆ ವಿವಾಹವಾಗ್ತದೆ. ಮಗನ ಈ ಪ್ರಾಯ ಪ್ರಬುದ್ಧತೆಯವನ ಬೆಳವಣಿಗೆ, ಶಾಸ್ತ್ರ, ಸಂಗೀತ ಅವನ್ನೆಲ್ಲ ನೋಡಿ ವರದಪ್ಪ ನಾಯಕನಿಗೆ ಬಹಳ ಸಂತೋಷ ಅನಿಸಿತು. ಈತನಿಗೆ ವ್ಯಾಪಾರ ವ್ಯವಹಾರದ ಕ್ರಿಯೆಯನ್ನು ಕಲಿಸಿಬಿಡೋದು ಹಿತ. ವರ್ತಕರ ಗುಂಪಿನಲ್ಲಿ ಇವನ್ನೆಲ್ಲ ಪರಿಚಯಿಸೋದು ಹಿತ. ಹೀಗಂತೂ ಬಾಲಕನನ್ನ ಆಗಾಗ ಕೃಷ್ಣದೇವರಾಯನ ಅರಮನೆ ಕರ್ಕೊಂಡು ಬರ್ತಿದ್ದ. ತನ್ನ ಮಗನ ಪರಿಚಯವನ್ನು ವರ್ತಕರಿಗೆ, ತನ್ನ ಮಿತ್ರರಿಗೆಲ್ಲ ಮಾಡ್ತಾ ಇದ್ದ ವರದಪ್ಪ ನಾಯಕ. ಯಾಕೆ? ಈತನಿಗೆ ವಯಸ್ಸಾಗ್ತಾ ಇದೆ, ಇನ್ನೆಲ್ಲ ಜವಾಬ್ದಾರಿಯನ್ನು ಮಗನಿಗೆ ಕೈಕೊಡೋದು. ಹೀಗಂದು ನಿರ್ಣಯಿಸಿ ಬಾಲಕನನ್ನು ಪರಿಚಯಿಸಿದ ಕಾಲ ಕಳೆಯುವಂತಹ ಕ್ಷಣ ಎಲ್ಲ ಜವಾಬ್ದಾರಿಯನ್ನು ಪ್ರಾಯ ಪ್ರಬುದ್ಧನಾದಂತಹ ಶ್ರೀನಿವಾಸನಿಗೆ ಒಪ್ಪಿಸಿಕೊಡುತ್ತಾನೆ. ಶರೀರದ ಶಕ್ತಿ ಕುಂಠಿತವಾಗ್ತಾ ಇದೆ ವರದಪ್ಪ ನಾಯಕನಿಗೆ. ಆ ನಿಮಿತ್ತವಾಗಿ ಎಲ್ಲ ಜವಾಬ್ದಾರಿ ಮಗನಿಗೆ. ಮನೆಯ ಜವಾಬ್ದಾರಿ, ವ್ಯಾಪಾರ ವ್ಯವಹಾರದ ಜವಾಬ್ದಾರಿ. ರತ್ನ ವ್ಯಾಪಾರದ ಶ್ರೇಷ್ಠ ವರ್ತಕ ತಂದೆ ವರದಪ್ಪ ನಾಯಕನಾಗಿದ್ದ. ಈತ ಈ ಜವಾಬ್ದಾರಿಯನ್ನು ತಾನು ತೆಗೆದುಕೊಂಡ ಮೇಲೆ ನಾನು ಇನ್ನೂ ದೊಡ್ಡ ಹೆಸರು ಗಳಿಸಬೇಕು, ನವಕೋಟಿ ನಾರಾಯಣ ಎಂಬ ಹೆಸರನ್ನು ಹೊಂದಬೇಕು ಹೀಗಂದು ನಿರ್ಣಯಿಸಿದ. ಹಾಗಾಗಿ ಎಲ್ಲ ಮನೆಯನ್ನೆಲ್ಲ ವ್ಯವಸ್ಥೆ ಮಾಡಿದ. ಏನ್ ವ್ಯವಸ್ಥೆ ಅಂದ್ರೆ, ಒಂದು ಊಟ ಉಳಿದ್ರೆ ಕೋಟಿ ಲಾಭ. ಹಾಗಾಗಿ ಮನೆಯಲ್ಲೊಂದು ಅಚ್ಚುಕಟ್ಟಿನ ನಿಯಮವನ್ನು ಇಟ್ಟನಂತೆ. ರವಿವಾರ ಸೂರ್ಯನ ಪ್ರೀತ್ಯರ್ಥವಾಗಿ ಹೊತ್ತು ಊಟ, ಒಂದೇ ಒಂದು ಊಟ. ಸಂಜೆ ಉಳಿದ್ರೆ ಒಂದು ಊಟ ಉಳಿದ್ರೆ ಕೋಟಿ ಲಾಭ. ನಿಜ, ತಪ್ಪಲ್ಲ. ಹಿಂದೆ ನಾವು ನಮ್ಮ ಹಿರಿಯರು ಈಗಲೂ ನಡೆಸೋದು ಉಂಟು. ಲಾಭಾಂಶ ಶಾಸ್ತ್ರಿಗಳು ಭಾರತದಲ್ಲಿ ಬಡತನ ಬಂತು, ಆ ನಿಮಿತ್ತವಾಗಿ ಉಳಿಸಬೇಕೆಂಬುದಾಗಿ ಸೋಮವಾರ 9 ಒಂದು ಹೊತ್ತು ಊಟ ಬಿಡಿ. ಅವರ ಮಾತಿಗೆ ನಮ್ಮ ಹಿರಿಯರಿದ್ದಾರೆ, ಇನ್ನು ಸೋಮವಾರ 9 ಮಾಡೋರಿದ್ದಾರೆ, ಉಳಿಸ್ಬೇಕು ಅಂತ. ಶಾಸ್ತ್ರೀಯ 9 ಈಗಲೂ ಕೆಲವರೆಲ್ಲ ಮಾಡೋರಿದ್ದಾರೆ. ನಮ್ಮ ದೊಡ್ಡಣ್ಣ ಮಾಡ್ತಾ ಇದ್ದಾನೆ ಈಗಲೂ. ಅಂದ್ರೆ ಉಳಿತದೆ ಅಂತ.
ದೇಶಕ್ಕೆ ಸಂಪತ್ತು ಉಳಿತದೆ. ಹಾಗೆ ಈತ ಒಂದು ಹೊತ್ತು ಮನೆಯಲ್ಲಿ ಹೊತ್ತು ಊಟ ನಿಂತರೆ ಉಳಿತದಲ್ಲ. ಹಾಗಾಗಿ ಅಂದು ಸೂರ್ಯನ ಪ್ರೀತ್ಯರ್ಥವಾಗಿ ಹೊತ್ತು ಊಟ, ಸೋಮವಾರ ಶಿವನ ಪ್ರೀತ್ಯರ್ಥವಾಗಿ ಜಲಹಾರ, ಮಂಗಳವಾರ ಗೌರಿ ಪ್ರೀತ್ಯರ್ಥವಾಗಿ ಲಕ್ಷ್ಮೀ ಪ್ರೀತ್ಯರ್ಥವಾಗಿ ಅಂಬುಲಿ ಊಟ, ಬುಧವಾರ ವಿಷ್ಣು ಪ್ರೀತ್ಯರ್ಥವಾಗಿ ತುಳಸಿ ನೀರು, ಗುರುವಾರ ಗುರು ಪ್ರೀತ್ಯರ್ಥವಾಗಿ ಫಲಾಹಾರ. ಎಷ್ಟು ವ್ಯವಸ್ಥೆ ಮನೆಯಲ್ಲಿ. ಶುಕ್ರವಾರ ಲಕ್ಷ್ಮೀ ಪ್ರೀತ್ಯರ್ಥವಾಗಿ ಒಂದು ಹೊತ್ತು ಊಟ, ಶನಿವಾರ ಶನೀಶ್ವರನ ಪ್ರೀತ್ಯರ್ಥವಾಗಿ ಹೊತ್ತು ಊಟ, ಮತ್ತೆ ಬಂತು ಭಾನುವಾರ. ಇನ್ನು ಏಕಾದಶಿ ದಿವಸ ಮನೆಯಲ್ಲಿದ್ದವರಿಗೆ ಮಾತ್ರ ಉಪವಾಸ ಅಲ್ಲ, ಕೊಟ್ಟಿಗೆಯಲ್ಲಿದ್ದಂತ ಹಸುವಳಿಗೂ ವ್ಯವಸ್ಥೆ ಉಪವಾಸ, ನಿರ್ಜಲ ಉಪವಾಸ. ಅವಕ್ಕೂ ಪುಣ್ಯ ಬರಲಿ ಅಂತ ಅವಕ್ಕೂ ಹಾಕೋದಿಲ್ಲ. ಈ ರೀತಿ ಒಂದು ಮನೆಯಲ್ಲಿ ಇಂತಹ ಒಂದು ಲೋಭಿತನ ಮನೆ ಮಾಡಿಬಿಡ್ತು ಇದರಲ್ಲಿ ಶ್ರೀನಿವಾಸನಲ್ಲಿ. ಲೋಭಿಯ ಜೀವನ ಕಷ್ಟ ಅಂತ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮ ಕ್ರೋಧ ತಥಾ ಲೋಭ ತಸ್ಮಾತ್ ಏತತ್ರಯಂ ತ್ಯಜೇತ್. 17ನೇ ಅಧ್ಯಾಯ ಭಗವದ್ಗೀತೆ ವರ್ಣನೆ ಮಾಡುತ್ತದೆ. ತ್ರಿವಿಧಂ ನರಕಸ್ಯೇದಂ ಕಾಮ ಕ್ರೋಧ ಲೋಭ, ಇದು ನರಕದ ದ್ವಾರ ಅಂತಿದ್ದ. ಲೋಭಿತನ ಈತನಲ್ಲಿ ಮನೆ ಮಾಡಿಬಿಡ್ತು. ವರದಪ್ಪ ನಾಯಕ ದಂಪತಿಗಳು ನೋಡಿದ್ರು ಈತನಲ್ಲಿ ಲೋಭಿತನ ಮನೆ ಮಾಡಿರೋಣ, ಮನೆ ಅನ್ನೋದೊಂದು ಸೆಂಟ್ರಲ್ ಜೈಲಾಗ ನೆಮ್ಮದಿ ಇಲ್ಲ, ಕಾಲಕ್ಕೆ ಸರಿಯಾಗಿ ಹೊತ್ತಿಗೆ ತುತ್ತಿಲ್ಲ. ಹಾಗಾಗಿ ದಂಪತಿಗಳು ದಿನದಿಂದ ದಿನಕ್ಕೆ ಕ್ಷೀಣವಾಗ್ತಾ ಅದೊಂದು ದಿವಸ ದಂಪತಿಗಳಿಬ್ಬರಿಗೆ ಅಲೋಕ ಯಾತ್ರೆಯನ್ನು ಪೂರೈಸಿದರು. ಶ್ರೀನಿವಾಸನಿಗೆ ಇದರಿಂದ ಬೇಸರ ಆಗಲಿಲ್ಲ. ಯಾಕೆ? ಮನೆಯಲ್ಲಿ ಇಬ್ಬರು ಊಟ ಕಡಿಮೆ ಆದ್ರಲ್ಲ, ಅಂದ್ರೆ ಇವರು ವೃದ್ಧಾಶ್ರಮಕ್ಕೆ ಹಾಕ್ತಾರೆ, ಕಡಿಮೆ ಆಗ್ತದೆ. ಆದ್ರೆ ಶ್ರೀನಿವಾಸ ಲೋಭಿತನದಿಂದ ನಡೆಸೋಣ, ಅಪ್ಪ ಅಮ್ಮ ಸತ್ರು ಅಂತ ಆತನಿಗೆ ಬೇಸರ ಆಗಲಿಲ್ಲ. ಇಂಥ ಒಂದು ಲೋಭಿತನ ಈತನಲ್ಲಿ ಮನೆ ಮಾಡಿಬಿಡುತ್ತು. ಯಾಕೆ? ನಾನು ನವಕೋಟಿ ನಾರಾಯಣ ಎಂಬ ಹೆಸರನ್ನು ಹೊಂದಬೇಕೆನ್ನುವ ಒಂದು ಆಸೆ ಈತನಲ್ಲಿ ಪ್ರಾಪ್ತಿಯಾಗಿರುತ್ತೆ. ನವ ಅದು 9, ನವಕೋಟಿ 9 ಇದು ಬ್ರಹ್ಮ ಸಂಖ್ಯೆ. ಅವರು ಬ್ರಹ್ಮವನ್ನು ಅರಿತವ ಹಿಂದೆ ಪೂರ್ವಜ ಅವ ನಾರದ ವಂಶಜನಾಗಿದ್ದ. ಬ್ರಹ್ಮ ವಸ್ತುವನ್ನು ಮರೆತು ಲೌಕಿಕ ಪ್ರಪಂಚದಲ್ಲಿ ಬಿದ್ದಂತೆ ಇವರನ್ನು ಉದ್ಧರಿಸಬೇಕೆಂಬುದಾಗಿ ರಂಗ ಅಂಗಡಿಯ ಅಂಗಳಕ್ಕೆ ಬರ್ತಾನೆ. ನವಮಿ ಅಂದ್ರೆ 9 ಇದು ಬ್ರಹ್ಮ ವಸ್ತು, ಬ್ರಹ್ಮ ಸಂಖ್ಯೆ. ಅಂದ್ರೆ ಎಲ್ಲ 9 ನಾವು ಸುತ್ತಮುತ್ತ ಏನು ನೋಡ್ತೀವಿ ಎಲ್ಲ 9. ಜೀವ ಸಂಖ್ಯೆ, ದೇವ ಸಂಖ್ಯೆ 9. ಜೀವ ಸಂಖ್ಯೆ ತಾಯಿಯ ಉದರದಲ್ಲಿ ಜನಿಸಬೇಕಾದ 9 ತಿಂಗಳ ಬೆಳವಣಿಗೆ. ಅಂದ್ರೆ 270 ದಿವಸ, 2 + 7 + 0 ಬರೋಬರ್ 9 ತಿಂಗಳ. ಅದನ್ನು ಕೂಡಿಸಿದ್ರು 270 ದಿನಗಳು. ಅದು ಬರುವುದು 9 ತುದಿ ಉತ್ತರ. ಆಮೇಲೆ ನಮ್ಮ ಹಿಂದೂಗಳ ವರ್ಷದ ದಿನಗಳು 360. ಅದನ್ನು ಕೂಡಿಸಿದ್ರು 3, 6 ಬರೋದು 9 ನವರತ್ನಗಳು. ಆಮೇಲೆ ನವವಿಧ ಭಕ್ತಿ: ಶ್ರವಣಂ, ಕೀರ್ತನಂ, ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ನವವಿಧ ಭಕ್ತಿ. ನವದುರ್ಗೆ ತಾನಾಗಿ 9 ದಿವಸ ಶರನ್ನವರಾತ್ರಿ ವೈಭವವನ್ನು ತಾನು ಸ್ವೀಕಾರ ಮಾಡ್ತಾಳೆ. ಅದು ದೇವ ಸಂಖ್ಯೆ. ಹಾಗೆ ಪುರುಷೋತ್ತಮನ ಪೂರ್ಣಾವತಾರ ರಾಮನ ಅವತಾರ ಆದದ್ದು ನವಮಿ ಎಂದು. ಅದಕ್ಕೆ ಸಮರ್ಥನಂದರು ನವಮಿಕರ ನವಮಿಕರ ನವಮಿಕರ. ಹಾಗೆ ಅಂತ ನವಕೋಟಿ ನಾರಾಯಣನಾಗಬೇಕೆಂಬ ಸಂಕಲ್ಪವನ್ನು ತೊಟ್ಟ. ನವ ಅಂದ್ರೆ 9 ಬ್ರಹ್ಮವಸ್ತುವನ್ನು ಮರೆತು ಲೌಕಿಕ ಪ್ರಪಂಚದಲ್ಲಿರುವಂತ ಈ ಜೀವನನ್ನು ಉದ್ಧರಿಸಬೇಕೆಂಬ ಸಂಕಲ್ಪವನ್ನು ಭಗವಂತ ಯೋಚನೆ ಮಾಡಿದನಂತೆ. ತನ್ನ ಪೂರ್ವ ಸ್ಥಿತಿಯನ್ನ ಮರೆತಿದ್ದಾನೆ. ನಾರದಾಂಶ ಸಂಭೂತನಾಗಿ ಪ್ರಪಂಚಕ್ಕೆ ಬಂದರದಾಸ. ಆಮೇಲೆ ಅದು ಲೌಕಿಕ ಪ್ರಪಂಚದಲ್ಲಿ ಹೀಗೆ ಕಾಲ ಕಳೆಯುವಂತಹ ಕ್ಷಣ. ಆಗ್ಲೇ 40 ವರ್ಷಗಳು ಉಳಿವೆ. ಅದಕ್ಕೆ 9 ಇದು ನವಕೋಟಿ ನಾರಾಯಣನಾಗಬೇಕೆಂಬ ಸಂಕಲ್ಪವನ್ನು ತೊಟ್ಟಂತ ಶ್ರೀನಿವಾಸ ಹೀಗೆ ಲೋಭಿತನದಿಂದ ಜೀವನ ನಡೆಸ್ತಾ ಇದ್ದಾನೆ. ಮನೆಯಲ್ಲಿ ಗಂಡ ಲೋಭಿ ಆದ್ರೆ ಆ ಸಂಸಾರ ಹೇಗಾದ್ರೂ ನಡೀತದೆ? ಹೆಂಡತಿ ದಾನಿ ಇದ್ದು ಗಂಡ ಲೋಭಿ ಇದ್ರೆ ಸಂಸಾರ ಹೇಗೆ ನಡೀತದೆ? ಅಥವಾ ಗಂಡ ದಾನಿ ಇದ್ದು ಹೆಂಡತಿ ಲೋಭಿ ಇದ್ರು ಆ ಸಂಸಾರ ಹೇಗೆ ನಡೀತದೆ? ಆದ್ರೆ ಇಬ್ರು ಲೋಭಿಗಳಾದ್ರೆ ಆ ಸಂಸಾರ ನಡೆಸೋದು ಹೇಗೆ? ಒಂದೇ ದೃಷ್ಟಾಂತ ನೋಡಿ.
ಕತ್ತಲೆ ಆಗಿದೆ. ಗಂಡ ಹೆಂಡತಿ ಇಬ್ಬರು ಊಟ ಮಾಡಿದ್ದಾರೆ. ಊಟ ಮಾಡಿ ಕೂತಾಗ ಯಜಮಾನ ಅಂದ, ಇಲ್ಲಿ ಸಮೀಪ 10 ಕಿಲೋಮೀಟರ್ ದೂರದಲ್ಲಿ ಯಕ್ಷಗಾನ ಇದೆ, ಬೈಲಾಟ ಇದೆ, ಪುಕ್ಕಟೆ, ದುಡ್ಡಿಲ್ಲ. ಅದಕ್ಕೆ ಯಜಮಾನ ಸಂಕಲ್ಪ ಮಾಡಿದ, ಯಕ್ಷಗಾನಕ್ಕೆ ಹೋಗ್ಬೇಕು ಅಂತ, ಆಟಕ್ಕೆ ಹೋಗ್ಬೇಕು ಅಂತ, ನಾಟಕಕ್ಕೆ ಹೋಗ್ಬೇಕು ಅಂತ. ಆ ನಿಮಿತ್ತವಾಗಿ ಮಾಡಿದ. ಊಟ ಎಲ್ಲ ಆದ್ಮೇಲೆ ಹೊರಡುವಂತ ಸಮಯ ಹೋಗಿ ಬರ್ತೀನಿ ಹೊರಟಿದ್ದಾನೆ. ಒಂದು 3-4 ಕಿಲೋಮೀಟರ್ ಹೋಗುವಾಗ ಒಂದು ಜ್ಞಾಪಕ ಉಂಟಾಯ್ತು. ನಾನು ಹಿಡದೆ ಬಂದೆ. ಅವಳಿಗೆ ಕಾದಂಬರಿ ಓದಿ 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 ಆಮೇಲೆ ಚಿಮಣಿ ಬೆಳವಣಿಗೆ ಉಳಿಸೋ ಕ್ರಮ ಇದೆ, ಎಷ್ಟು ಸಾರಿ ನಾನು ಆರಿಸಿದ್ದುಂಟು. ಹಾಗಾಗಿ ಯೋಚನೆ ಮಾಡಿದ 3 ಕಿಲೋಮೀಟರ್ ನೋಡ್ಕೊಂಡು ಹೋದವ. ಅವಸರವಾಗಿ ಓಡೋಡಿ ಬಂದ. ಓಡೋಡಿ ಎಷ್ಟು ಬೇಗ ಬರ್ತೇನೋ ಅಷ್ಟು ಸುಮ್ಮನೆ ಉಳಿತದಲ್ಲ. ಈಗ ನಾನು ಪುಕ್ಕಾಟೆ ಕರೆಂಟ್ ಅಲ್ಲ, ಈಗ ನಾನು ಪುಕ್ಕಾಟೆ ಕರೆಂಟ್ ಆದ್ರೆ ಬೆಳವಣಿಗೆ ಮುಗಿಸಿದ್ರೆ ಏನು ತೊಂದ್ರೆ ಇಲ್ಲ. ಆಗ ಸೀಮೆ ಎಣ್ಣೆ ಸಿಗೋದಿದ್ದ ಕಾಲದಲ್ಲಿ ಅವಳು ಕಾದಂಬರಿ ಓದೋ ಅಭ್ಯಾಸ ಇದ್ದವಳು. ಹಾಗಾಗಿ ಅವ ಅವಸರವಾಗಿ ಮರಳಿ ಬಂದ. ನಾನು ಹೇಳಿ ಬರುವಾಗ ಮರ್ತು ಬಿಟ್ಟೆ, ಚಿಮಣಿ ಎಣ್ಣೆ ಸಿಗೋದಿಲ್ಲ, ಚಿಮಣಿ ಆರಿಸಿ ಮಲ್ಗು ಹೇಳಿ ಮರ್ತು ಬಿಟ್ಟೆ ಅಂತ ಓಡೋಡಿ ಬಂದೆ. ಬೇಗ ಬರ್ತೇನೋ ಅಷ್ಟು ಉಳಿತದೆ ಚಿಮಣಿ ಎಣ್ಣೆ. ಬಾಗಿಲು ತಟ್ಟಿದ, ಕಿಟಕಿಯಲ್ಲಿ ನೋಡಿದ್ನು. ಏನ್ರಿ ಮುಗೀತೇನ್ರಿ ನಾಟಕ ಆಟ ಹಾಳು ನಾನು ಮರೆತು ಬಿಟ್ಟೆ, ನೀನು ದೀಪ ಆರಿಸಿ ಮಲ್ಗು ಹೇಳಿ ಮರ್ತು ಬಿಟ್ಟೆ. ಓ, ನಿಮ್ ಗಂಡಸಿಗೆ ಏನಾದ್ರು ಬುದ್ಧಿ ಉಂಟೇನ್ರಿ? ನೀವು ಆಗ್ಲೇ ನಾಟಕ ಅಂದಾಗಲೇ ನಾ ಚಿಮಣಿ ಹಾರಿಸ್ಬಿಟ್ಟಿದ್ದೇನೆ ಎಂದವಳು. ನೀವು ಗಂಡಸಿಗೆ ಏನಾದ್ರು ಬುದ್ಧಿ ಉಂಟೇನ್ರಿ? ಅಲ್ಲಿ ಹೊಸದಾಗಿ ಮೊನ್ನೆ ಮಾತ್ರ ಬೇರೆ ಚಪ್ಪಲ್ ತಂದಿದ್ದೀರಿ, ಈಗ 4 ಕಿಲೋಮೀಟರ್ ಹೋಗಿ ವಾಪಸ್ ಬಂದ ಲೇಟ್ ಸವಕಳಿ ಆಯ್ತದ್ರಿ. ಅದು ಅವ ಅಂದ ನಾನು ಖಾಲಿ ಹಾಕೊಂಡ್ ಬಂದಿಲ್ಲ, ನಮ್ ಗಂಡಸಿಗೆ ಬುದ್ಧಿಲ್ಲ ಅಂತ ಹೇಳ್ಕೊಂಡೇನೆ. ನೋಡಿ ಕಂಕಳ ಇಟ್ಕೊಂಡೇನೆ, ಕಂಕಳ ಕೆಳ ಬಿಟ್ಟ. ಲೋಭಿಯ ಜೀವನ ಜನ ಕಷ್ಟ ಅಂತ. ಇಲ್ಲಿ ಲೋಭಿತನದಲ್ಲಿ ಶ್ರೀನಿವಾಸ ನಾಯಕ ಅಹೋರಾತ್ರಿ ಎಷ್ಟು ಉಳಿಸ್ಬೇಕು, ಎಷ್ಟು ಹೆಚ್ಚಿಗೆ ಆಗ್ತದೆ, ಹೀಗೆ ತನ್ನದ ಚಿಂತನೆಯಲ್ಲೇ ಕಾಲ ಕಳೆಯುವಂತ ಸಮಯ. ಭಗವಂತ ಪಾಂಡುರಂಗ ಅಂಗಡಿಯ ಅಂಗಳಕ್ಕೆ ವೃದ್ಧ ವೇಷಧಾರಿಯಾಗಿ ಬರ್ತಾನೆ. ಇವರನ್ನು ಉದ್ಧರಿಸಬೇಕು. ಪೂರ್ವಸ್ಥಿತಿಯನ್ನು ಮರ್ತಿದ್ದಾನೆ. ನವಕೋಟಿ ನಾರಾಯಣ ಆಗ್ಬೇಕಂದಿದ್ದಾನೆ. ಬ್ರಹ್ಮವಸ್ತು ಮರೆತಿದ್ದಾನೆ. 9 ಇದು ಬ್ರಹ್ಮ ಸಂಖ್ಯೆ, ಬ್ರಹ್ಮವಸ್ತು. ಹಾಗ ನೋಡಿ ಮಗ್ಗಿ ಎಣಿಸಿ, 9 ಮಗ್ಗಿ ನೋಡಿ. 9 9ಕ್ಕೆ 9, 9 18, 18 9ರಲ್ಲಿ 22, 2 7 9, 9ರಲ್ಲಿ 36, 3 6 9, 9ರಲ್ಲಿ 42, 4 5 9, 9ರಲ್ಲಿ 54, 5 4 9, 9ರಲ್ಲಿ 60, 6 3 9, 9ರಲ್ಲಿ 72, 7 2 9, 9ರಲ್ಲಿ 81, 8 1 9, 9ರಲ್ಲಿ 90, 9ಕ್ಕೆ 9. 9 ಯಾವಾಗ ಶಾಶ್ವತವಾದ ಸಂಖ್ಯೆ. ಈ ಶಾಶ್ವತವಾದ ಬ್ರಹ್ಮ ವಸ್ತುವನ್ನು ಮರೆತಿದ್ದಾನೆ. ನವಕೋಟಿ ನಾರಾಯಣ ಆಗ್ಬೇಕೆಂಬುದಾಗಿವಾ ಅಲ್ವೇ? ನಮ್ಮಲ್ಲಿ ಕೋಟಿ ವೀರರಾಗಬೇಕೆಂಬುದಾಗಿ ಎಲ್ಲ ಕಂಪನಿಯವರಿದ್ದಾರೆ. 95 ಕೋಟಿ ವೀರರಾಗಬೇಕು. ಆದ್ರೆ ಇವ ನವಕೋಟಿ ನಾರಾಯಣ ಅಂತಂದ್ರೆ ಬ್ರಹ್ಮವಸ್ತು. ನವ ಅಂದ್ರೆ 9 ಇದು ಬ್ರಹ್ಮವಸ್ತು, ಅದು ಶಾಶ್ವತವಾಗಿರುವಂತಹದ್ದು. ಹಾಗೆ ನೋಡಿ 9 ಬಗ್ಗೆ ಎಲ್ಲೂ ಸಹ ಅದಕ್ಕೆ ಬಂಧನವೇ ಇಲ್ಲ, ಶಾಶ್ವತವಾಗಿರುವಂತಹದ್ದು. ನೀವು ಸಂಖ್ಯೆಯಲ್ಲಿ ಯಾವ 9ರಿಂದ ಉಳಿಸಿದ್ರೋ ಅದರ ಉತ್ತರದಲ್ಲಿ ಕೂಡಿಸಿದ್ರೆ ಮತ್ತೆ 9 ಬರುತ್ತದೆ. 2 9 18, 1 8 9, 3 9 27, 2 7 9, 4 9 36, 3 6 9. ನೀವು ಹೀಗೆ ಬೇಕಾದ ತುದಿವರೆ ಹೋಗಿ ಎಷ್ಟು ಮಗ್ಗಿ ಎಷ್ಟಿದೆ ಅಂತ ಅಷ್ಟಕ್ಕೂ ಕೂಡಿಸಿದ್ರೆ 9 ಬರುತ್ತದೆ. ಇದು 9 ಬ್ರಹ್ಮ ಸಂಖ್ಯೆ, ಶಾಶ್ವತ ಸಂಖ್ಯೆ. ಇದನ್ನು ಮರೆತಿದ್ದಾನಲ್ಲ ಈ ಜೀವಾತ್ಮ ಎಂಬುದಾಗಿ ಅವನನ್ನು ಉದ್ಧಾರ ಮಾಡುವುದಕ್ಕಾಗಿ ರಂಗದ ಅಂಗಳಕ್ಕೆ ಬರ್ತಾನೆ ವೃದ್ಧ ವೇಷಧಾರಿಯಾಗಿ. ನನ್ನ ಮೊಮ್ಮಗನ ಜ್ಞಾನೋಪದೇಶಕ್ಕೆ, ಉಪನಯನ ಸಂಸ್ಕಾರಕ್ಕೆ ನಾನು ಕಡು ಬಡವ, ಏನಾದರೂ ದಾನ ಕೊಡು. ನೋಡಿದ ಶ್ರೀನಿವಾಸ ನಾಯಕ ಏನ ಸ್ವಲ್ಪ ದುಡ್ಡು ತಿನ್ನುವಾಗಿದ್ದಿರಲ್ಲ, ಈಗ ಸ್ವಲ್ಪ ಶಕ್ತಿ ಉಂಟಲ್ಲ. ಉಪದೇಶ ಮಾಡಿದ, ಇಲ್ಲ ನಾಳೆ ಬಾ ಕಳಿಸಿ. ರಂಗ ಮತ್ತೆ ಅದೇ ಅಂಗಳಕ್ಕೆ ಮಾತಾಡಿಸಿಕೊಂಡು ಬಂದ. ಏನಾದ್ರೂ ಕೊಡು ನನ್ನ ಮೊಮ್ಮಗನ ಜ್ಞಾನೋಪದೇಶಕ್ಕೆ. ಉಪದೇಶ ಕೊಟ್ಟ. ನಿನಗೆ ವಯಸ್ಸಾಗಿದೆ, ಅದಕ್ಕೆ ಏನ್ ಖರ್ಚು ಉಂಟು? ನಿನ್ ಜನಿವಾರತೆಗೆ ಮೊಮ್ಮಗನಿಗೆ ಹಾಕಿದರೆ ಎಂತ ಖರ್ಚು ಉಂಟು? ಎಷ್ಟು ಸರಳವಾದಂತ ಉದ್ದೇಶ ಅಲ್ಲ. ಅದಕ್ಕೆ ರಾಮಕೃಷ್ಣ ಅಂತಾರೆ, ಪ್ರಪಂಚದಲ್ಲಿ
ಧಾರಾಳವಾಗಿ ಕೊಡುವಂತ ಒಂದು ವಸ್ತು ಅಂದ್ರೆ ಉಪದೇಶ. ಏನ್ ಖರ್ಚಿಲ್ಲ. ಹಾಗೆ ಶ್ರೀನಿವಾಸ ನಾಯಕನ ಅಂಗಡಿಯ ಅಂಗಳಕ್ಕೆ ಬಂದಂತ ರಂಗನಿಗೆ ನಾನಾ ಪರಿಯಲ್ಲಿ ಅಂದ, ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂದ. ಮನೆ ಬಾಗಿಲ ನಾಳೆ ಬಾ ಅಂತ ಬೋರ್ಡ್ ಇಟ್ರೆ ಮುಗಿದುಂಟ ಜೀವನದಲ್ಲಿ. ಹಾಗೆ ಪ್ರತಿ ದಿವಸವೂ ಸಹ ಅಂಗಡಿಯ ಅಂಗಳಕ್ಕೆ ಬರ್ತಾನೆ. 6 ತಿಂಗಳ ರಂಗನನ ಅಂಗಡಿಯ ಅಂಗಳಕ್ಕೆ ಅಲೆದಾಡಿಸಿದ ಶ್ರೀನಿವಾಸ. ಅವತ್ತು ಪಾಂಡುರಂಗ ನಿರ್ಣಯ ಮಾಡಿದಂತೆ ಇವತ್ತು ಇವನನ್ನು ಧರಿಸಲೇಬೇಕೆಂಬುದಾಗಿ, ಅಯ್ಯ ನೀನು ಇವತ್ತೇನಾದ್ರೂ ದಾನ ಕೊಡದಿದ್ದರೆ ಅಂಗಡಿಯ ಅಂಗಳದಲ್ಲೇ ಕೂತು ನಾನು ಅನ್ನ ಆಹಾರ ತ್ಯಜಿಸಿ ಶರೀರವನ್ನು ತ್ಯಾಗ ಮಾಡ್ತೀನಿ ಅಂತ, ಉಪವಾಸವನ್ನು ಮಾಡಿ ಇಲ್ಲೇ ಸಾಯ್ತೀನಿ ಅಂತ. ಈಗ ಶ್ರೀನಿವಾಸ ನಾಯಕ ಯೋಚನೆ ಮಾಡಿದ, ಇವ ಅಂಗಡಿ ಬಾಗಿಲಲ್ಲೇ ಸತ್ರೆ ಇದು ತೆಗಿಲಿಕ್ಕೆ 4 ಜನರಿಗೆ ಕೊಡ್ಬೇಕಲ್ಲ ಅಲ್ವೇ? ಇವನು ತೆಗಿಲಿಕ್ಕೆ 4 ಜನರಿಗೆ ಏನಾದ್ರು ಖರ್ಚು ಕೊಡದೆ ತೆಗಿತಾರ. ಅದಕ್ಕಾಗಿ ಯೋಚನೆ ಮಾಡಿದ, ಏನಾದ್ರೂ ಕೊಟ್ಟು ಕಳಿಸ್ಬಿಡೋಣ ಅಂತ ಒಂದು ಗಂಟು ಮಾಡಿದ. ಒಂದು ಗಂಟನ್ನ ಕೊಟ್ಟ. ಆ ಗಂಟನ್ನ ಶ್ರೀನಿವಾಸ ನಾಯಕ ಎತ್ತಿ ಕೊಡುವಾಗ ಮತ್ತೆ ಹೇಳಿದ, ಊರಿನಲ್ಲಿ ನಾನು ಕೊಟ್ಟೆ ಅಂತ ಯಾರಿಗೂ ಹೇಳ್ಬೇಡ. ಯಾಕಂದ್ರೆ ನೀವು ಹೊಸಬಾದ್ ಕಾಣಿಸ್ತದೆ. ಭಿಕ್ಷುಕರು ಯಾಕೆ ನಾನು ಅಂಗಡಿ ಅಂಗಳಕ್ಕೆ ಬರೋದೇ ಇಲ್ಲ, ಯಾಕಂದ್ರೆ ಕೊಡೋದಿಲ್ಲ ಅಂತ ಗೊತ್ತು. ಹಾಗಾಗಿ ಯಾರು ಮುಂದೆ ಹೇಳ್ಬೇಡ ನಾನು ದಾನ ಕೊಟ್ಟೆ ಅಂತ ಒಂದು ಗಂಟು ಮಾಡಿ ಕೊಟ್ಟ. ಒಂದು ಬಟ್ಟೆ ಬಿಚ್ಚಿದ, ಮತ್ತೊಂದು ಬಟ್ಟೆ ಬಿಚ್ಚಿದ, ಇನ್ನೊಂದು ಬಟ್ಟೆ ಬಿಚ್ಚಿದ. ಬಟ್ಟೆನೇ ದೊಡ್ಡ ಗಂಟಾಗ್ಬಿಟ್ಟಿದೆ. ಬಿಚ್ಚಿದ, ಬಿಚ್ಚಿ ಬಿಚ್ಚಿ ನೋಡ್ತಾನೆ. ಒಂದು ಸವಕಲು ನಾಣ್ಯವನ್ನು ಒಳಗಿಟ್ಟು ಬಟ್ಟೆನೇ ದೊಡ್ಡ ಗಂಟು, ದುಡ್ಡಿನ ಗಂಟಲ್ಲ ಬಿಟ್ಟಿದ್ದವ. ಒಂದು ಸವಕಲು ನಾಣ್ಯವನ್ನ ಇಟ್ಟ ಅದ್ರ ಒಳಗೆ. ಪಾಂಡುರಂಗ ಇದನ್ನು ನೋಡ್ತಾನೆ. ನಾಯಕನಿಗೆ ಮೋರಿಗೆ ಎಸೆದಿದ್ದ. ನಾಚಿಕೆ ಆಗಿಲ್ಲ ಅವನಿಗೆ. ಆ ಬಿದ್ದಂತ ಹಣವನ್ನು ಎತ್ಕೊಂಡ, ಕಣ್ಣಿಗೆ ಹೊತ್ಕೊಂಡ, ಎದೆಗಪ್ಪಿಕೊಂಡ. ಲಕ್ಷ್ಮಿ, ನನ್ನನ್ನು ಬಿಟ್ಟು ಹೋಗ್ಲಿಕ್ಕೆ ನೀವು ಮನಸ್ಸಿಲ್ವೇ? ಒಂದು ಎತ್ತಿ ಹಣವನ್ನು ಮತ್ತೆ ತನ್ನ ಟ್ರೆಜರಿಯಲ್ಲಿಟ್ಟ. ಪಾಂಡುರಂಗ ನೇರವಾಗಿ ಸತಿಯ ತುಳಸಿ ಪೂಜೆ ನಿಂತಿದ್ದಾಳೆ. ಶ್ರೀನಿವಾಸ ನಾಯಕನ ಮಡದಿಯಾದಂತ ಸರಸ್ವತಿ ಅಂದು ಪ್ರಾತಃ ಕಾಲ ವೃಂದಾವನ ದೇವಿ ನಿನ್ನ ಸೇವಿಸಿ ಉದಕವನೆಯನ್ನು ಮಾಡಿದ ಪಾಪ ಜಗಜ್ಜನನಿ ತುಳಸಿ ಮಾತಾಜಿ ಲೋಕ ಪಾವನೆ ಜಗಜ್ಜನನಿ ಲಕ್ಷ್ಮಿ ಸಾನ್ನಿಧ್ಯ ಇರುವಂತಹ ತುಳಸಿ ಅರ್ಚನೆಯಲ್ಲಿ ತೊಡಗಿದ್ದಾಳೆ ಸರಸ್ವತಿ, ಶ್ರೀನಿವಾಸನ ಹೆಂಡತಿ. ರಂಗ ವೃದ್ಧ ವೇಷಧಾರಿ ಬಂದಿದ್ದಾನೆ. ಅಮ್ಮ, ಏನಾದರೂ ದಾನ ಕೊಡು, ನನ್ನ ಮೊಮ್ಮಗನ ಜ್ಞಾನೋಪದೇಶಕ್ಕೆ ಏನಾದರೂ ದಾನ ಕೊಡು. ಈ ಊರಿನಲ್ಲಿ ಶ್ರೀನಿವಾಸ ನಾಯಕ ಎಂಬ ಶ್ರೀಮಂತನ ಅಂಗಡಿಗೆ 6 ತಿಂಗಳ ಅಲೆದಾಡಿದೆ. ನನ್ನ ಮೊಮ್ಮಗನ ಜ್ಞಾನೋಪದೇಶಕ್ಕೆ ಏನಾದರೂ ಕೊಡೋದು. ಆದರೆ ಇವತ್ತಿನ ದಿವಸ ಸವಕಲು ನಾಣ್ಯವನ್ನ ದೊಡ್ಡದಾದಂತ ಬಟ್ಟೆ ಗಂಟು ಮಾಡಿ ಕೊಟ್ಟ. ಅದನ್ನ ಮೋರೆಗೆ ಎಸೆದು ಬಂದೆ. ನಾಚಿದಳು ಸರಸ್ವತಿ. ತನ್ನ ಯಜಮಾನನ ಲೋಗಿತನಾಗಿ ಆಕೆ ಗೊತ್ತಿತ್ತು. ತಲೆ ತಗ್ಗಿಸಿದಳು. ಅವ್ವ, ನೀನಾದ್ರೂ ಏನಾದರೂ ದಾನ ಕೊಡು ನನ್ನ ಮೊಮ್ಮಗನ ಜ್ಞಾನೋಪದೇಶಕ್ಕೆ. ಈ ಮೂಲಕವಾಗಿ ನನ್ನ ಮೊಮ್ಮಗನ ಜ್ಞಾನೋಪದೇಶದಿಂದ
ನ ವಿಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ. ಜ್ಞಾನಕ್ಕೆ ಸಮಾನವಾದ ವಸ್ತು ಪ್ರಪಂಚದಲ್ಲಿ ಇರೋದಿಲ್ಲ. ಅದಕ್ಕೆ ಸಹಕಾರವಾಗ್ತದೆ. ನಿನ್ನದೇನಾದ್ರೂ ಒಂದು ವಸ್ತು ಇದ್ರೆ ದಾನ ಕೊಡು ಅಂತ ಹೇಳ್ತಾನೆ. ಆಕೆ ಸುತ್ತ ನೋಡ್ತಾಳೆ, ಸ್ವಾಮಿ ನನ್ನದಾದಂತ ವಸ್ತು ಇಲ್ಲಿ ಏನಿಲ್ಲ. ಆಗ್ಲೇ ಪಾಂಡವರನ್ನು ಮಾರ್ಗದರ್ಶನ ಮಾಡಿದ. ನೋಡು, ನಿನ್ನ ಮೂಗಿನಲ್ಲಿರುವಂತಹ ವಜ್ರಖಚಿತವಾದ ವೈಭವವಾದ ಮೂಗುತಿ ಇದೆಯಲ್ಲ, ಅದು ನಿನ್ನ ಸುತ್ತಾಗ. ಹೆತ್ತವರು ಕೊಟ್ಟಿಯ ಮೂಗುತಿ, ನಿನ್ನ ಉತ್ತಮರು ಕೊಟ್ಟಿಯ ಮೂಗುತಿ. ಹೆತ್ತವರು ಕೊಟ್ಟಿಯ ಮೂಗುತಿ, ನಿನ್ನ ಉತ್ತಮರು ಕೊಟ್ಟಿಯ ಮೂಗುತಿ. ಪತಿವ್ರತೆಯರ ಭಾಗ್ಯ ಮೂಗುತಿ, ಮುಕ್ತಿಯ ಪದಗಿದು ಮೂಗುತಿ. ವೃದ್ಧವೇಷಧಾರಿ ಪಾಂಡುರಂಗ ಅಂತ ನಿನ್ನ ಮೂಗಿನಲ್ಲಿರುವಂತ ಮೂಗುತಿ ಉಂಟಲ್ಲ, ಅದು ನಿನ್ನದೇ ಸ್ವತ್ತು. ಇಲ್ಲ, ಇಲ್ಲೆಲ್ಲ ನನ್ನ ಪತಿಯದೇ ಸ್ವತ್ತು. ಪ್ರತಿನಿತ್ಯ ನನ್ನ ತಲೆ ಎತ್ತಿ ನನ್ನ ನೋಡ್ತಾ ಇರ್ತಾನೆ ನನ್ನ ಯಜಮಾನ ಈ ಮೂಗುತಿ ಮೇಲೆ. ವಜ್ರಖಚಿತವಾದಂತ ಮೂಗುತಿ, ಬೆಲೆ ಬಾಳುವ ಮೂಗುತಿ, ಅದು ನಿನ್ನ ಸ್ವತ್ತು. ನಿನ್ನ ತವರು ಕಡೆಯವರು ಕೊಟ್ಟಿದ್ದಲ್ವೇ ಅದು. ಹೆತ್ತವರು ಕೊಟ್ಟಿಹ ಮೂಗುತಿ, ನಿನ್ನ ಉತ್ತಮರು ಕೊಟ್ಟಿಹ ಮೂಗುತಿ. ಜ್ಞಾನದಾನಕ್ಕೆ ಇದು ಅನುಕೂಲವಾದ ವಸ್ತು, ಅದನ್ನು ಕೊಡು ಎಂಬುದಾಗಿ ಕೈ ಒಡ್ಡಿ ನಿಂತಿದ್ದಾನೆ ಪಾಂಡುರಂಗ. ಹೌದು ಅನಿಸಿತು, ಇದು ಯಜಮಾನ ಸೊತ್ತಲ್ಲ, ನನ್ನ ತಂದೆ ತಾಯಿಯನ್ನು ಕೊಟ್ಟಂತಹ ಸ್ವತ್ತು. ಇದ್ರ ಮೇಲೆ ಅವರ ಜವಾಬ್ದಾರಿ ಇಲ್ಲ. ಈ ಒಂದು ಮನಸ್ಸಿನಲ್ಲಿ ನಿರ್ಣಯಿಸಿದಂತಹ ಸರಸ್ವತಿ ಒಂದು ಕ್ಷಣ ಯೋಚನೆ ಮಾಡಲಿಲ್ಲ. ವೃದ್ಧ ವೇಷಧಾರಿಯಾಗಿ ಅದು ತುಳಸಿ ಸಾನ್ನಿಧ್ಯದಲ್ಲಿ ನಿಂತಿದ್ದಾನಲ್ಲ, ವೃದ್ಧ ವೇಷಧಾರಿಯಾದಂತಹ ಆತನ ಕೈಗೆ ತನ್ನ ಮೂಗುತಿಯನ್ನು ಕಳಚಿ ಇಡುವಾಗ ಕೃಷ್ಣಾರ್ಪಣ ವಸ್ತು ಪಾಂಡುರಂಗಾರ್ಪಣ ವಸ್ತು ಅಂದು ಯಾವಾಗ ಇಷ್ಟು ಹೇಳಿ ಆ ಮೂಗುತಿ ಅವನ ಬೊಗಸೆಯಲ್ಲಿ ಬಿತ್ತೋ, ಅಲ್ಲಿ ಭಗವಂತ ತನ್ನ ನಿಜ ರೂಪವನ್ನು ಗೋಚರಿಸ್ತಾನಾಗೆ. ಸಿರಿಯರಸನ ಸಿರಿ ಮುಖದ ಶೃಂಗಾರ, ಶಶಿಕೋಟಿ ಪ್ರಭೆಗಳ ಧಿಕ್ಕಾರ, ಅರಳಿದ ಮಂಜರಿಗಳ ಹಾರ, ಆಡುವ ಮಂತವಾಡಿಗಳ ಧಿಕ್ಕಾರ, ಮರಕದ ಸುಂದರ ಶ್ಯಾಮ ಶರೀರ ಮಕರಂದ ಸಾಧನಾಕಾರ, ಸಿರಿ ಮುಡಿಯೊಳು ಶೃಂಗಾರ ಕಿರೀಟ, ಸಮನ್ಮೋಹರದಲ್ಲಿ ಬಿದ್ದಿದ್ದ ಮಾಟ, ಅವರ ಕಸ್ತೂರಿ ತಿಲಕಲಾಟ, ಸತ್ಯ ಸನಾತನ ಸುಂದರ ಶ್ಯಾಮ. ವಿಠಲ ವಿಠಲ ಪಾಂಡುರಂಗ, ಜಯ ಜಯ ವಿಠಲ ಪಾಂಡುರಂಗ. ರಂಗ ರಂಗ ಪಾಂಡುರಂಗ, ಪಂಢರಿನಾಥ ಪಾಂಡುರಂಗ. ವಿಠಲ 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 ವಿಠಲ. ಪಂಢರಿನಾಥ ಭಗವಾನಗೆ. ಯಾರ್ಯಾರು ಜೈ ಹೇಳಿದಾರೋ ಅಲ್ಲ, ನಮ್ಮ ಸಂಕಟ ಪಂಢರಿಗೆ ಬರ್ಬೋದು, ಹೋಗಿ ಬಂದಷ್ಟು ಪುಣ್ಯ. ಯಾರ್ಯಾರು ಹೋಗಿ ಬಂದಿದ್ದಾರೆ ಅವರಿಗೆಲ್ಲ ಆ ದಿವ್ಯವಾದಂಥ ಭಾವ, ಅವನ ಪಾಂಡುರಂಗನ ಪಾದ ಅಲ್ಲೇ ಎಲ್ಲೋ ಪ್ರಾಪ್ತಿ ಅಂತ ಹೋಗಿ ಪಾಂಡುರಂಗನ ಪಾದ ಮುಟ್ಟಿ ಮುಟ್ಟಿ ಮುಟ್ಟಿ, ಪಾದವೇ ಇಲ್ಲ ಪಾಂಡುರಂಗನಿಗೆ. ನೋಡಿದ್ದೀರಿ ನೀವು ಪಂಢರಪುರಕ್ಕೆ ಹೋಗಿ? ಭಕ್ತರ ಅಷ್ಟೊಂದು ಆ ಭಾವುಕತೆ. ನಾವು ಸಾಕಷ್ಟು ಭಾಗ್ಯ ಪಡ್ಕೊಂಡಿದ್ದೀವಿ. ವಾರಿ ಮಂಡಳಿ ನಮ್ಮನ್ನು ಕರ್ಕೊಂಡು ಹೋಗಿತ್ತು ಕಾರ್ಗಲ್ಲಿಂದ. ನಡೆದೇ ಹೋಗೋದು, ಬಹಳ ಹಿಂದಿನ ಸುದ್ದಿ ಹೇಳೋದು. ಅಲ್ಲಿ ಕರ್ನಾಟಕ ಭವನ ಇದೆ, ಗಾಡ್ಗಿ ಮಹಾರಾಜರ ಭವನ ಇದೆ, ಗಜಾನ್ ಮಹಾರಾಜರ ಭವನ ಇದೆ. ಅಲ್ಲೆಲ್ಲ ಅವರು ಹಾರ್ಮೋನ್ ತಗೊಂಡು ಹೋಗೋದು. ದಾಸರಿ ನಿಂತು ಹೇಳಿ ಮೈಕ್ ಕೊಟ್ಟರು, ಕರಿಕತೆ ಮಾಡೋದು. ಕರ್ನಾಟಕ ಭವನ ಇದೆ. ಚಂದ್ರಭಾಗದಲ್ಲಿ ಸ್ನಾನ ಮಾಡಿದ್ವಿ. ಮೆಟ್ಟಿಲು ನೀರಲ್ಲಿ ಭಜನಾ ಮಂಟಪ ಇದೆ. ಆ ಭಜನಾ ಮಂಟಪದಲ್ಲಿ ಹೋಗಿ ಸಾಮೂಹಿಕವಾಗಿ ಒಂದು 500-600 ಮಂದಿ ನಮ್ಮ ಕರ್ನಾಟಕ ಮಂದಿಯಲ್ಲಿ ನಡ್ಕೊಂಡು ಹೋಗ್ತಾರೆ. ವಾರಿ ಸಂಪ್ರದಾಯ ಇದೆ. ಆ ವಾರಿ ಅವ್ರ ಸಂಪ್ರದಾಯದಂತೆ ಬರಿಗಾಲಲ್ಲಿ ಹೋಗೋದು. ಆ ವ್ಯವಸ್ಥೆಯಲ್ಲಿ ಕರ್ಕೊಂಡು ಹೋಗಿದ್ರು. ಆ ಭಜನಾ ಮಂಟಪದಲ್ಲಿ ನಾವು ಭಜನೆ ಹೇಳ್ಕೊಡುವಂಥ ಸಮಯ, ನಮ್ಮ ಕನ್ನಡ ಮಂದಿ ಎಲ್ಲ ನಮ್ಮ ಸಂಗಡ ಇದ್ದಾರೆ. ಅವರೆಲ್ಲ ಕಂಠಾಘೋಷವಾಗಿ ನಾವು ಸಂಕೀರ್ತನೆ ಮಾಡುವಂತಹ ಸಮಯ. ಒಂದೊಂದು ಭಾಗ್ಯ ಹೇಗೆ ಕೂಡಿ ಬರ್ತದೆ ನೋಡಿ. ಯಾರೋ ಏನೋ ಗೊತ್ತಿಲ್ಲ, ನಾವು ನಿಂತು ಭಜನೆ ಮಾಡ್ತಾ ಇದ್ವಿ. ಅಷ್ಟೇ ಉದ್ದದ ಸುಗಂಧ ಹಾರವನ್ನು ತಂದು ಪ್ರಾಣಿ ಹಾಕಿರುವುದ. ಅಲ್ಲಿಂದ ಗೋಪಾಲ ಕಾಡಿ 4 ಕಿಲೋಮೀಟರ್ ದೂರ ಆಗ್ತದೆ. ಅಲ್ಲಿಂದ 6 ಮಂದಿ 7 ಮಂದಿ ಸಾಲಲ್ಲಿ ಹೋಗ್ಬೇಕು ದರ್ಶನಕ್ಕೆ. ಏಕಾದಶಿ
4-6 ಲಕ್ಷ ಜನ ಸೇರ್ತಾರೆ. ಅದು ಮುಗಿಬೇಕಾದ್ರೆ ಏಕಾದಶಿ ಹೋದ್ರೆ ಅಮಾವಾಸ್ಯ ಅಥವಾ ಹುಣ್ಣಿಮೆ 5-6 ದಿವಸ ಅಲ್ಲಿ ಇರ್ಬೇಕಾಗ್ತದೆ ದರ್ಶನಕ್ಕಾಗಿ. ನಮಗೆ ದರ್ಶನ ಸಿಗೋದಿಲ್ಲ ಅಂತೇಳಿ ಹೋಗಿ ಅಲ್ಲಿ ನಿಂತ್ವಿ. ಈ ಹಾರ ಹಾಕಿದ್ದ ನಾವು ಕರ್ಕೊಂಡು ಹೋದವ ದಾಸರೆ, ನಾನು 18 ವರ್ಷ ಆಯ್ತು ವಾರಿಗೆ ಬಂದು ಪ್ರಾರಂಭ ಮಾಡಿ ಇಂಥ ದೃಶ್ಯ ನೋಡೇ ಇಲ್ಲ ಅಂದ. ಇದು ಪಾಂಡುರಂಗನ ಇಚ್ಛೆಯನ್ನೇ. ಯಾವಾಗ ಈ ಹಾರ ಹಾಕಿದ್ರು ಎದುರುಗಡೆ ಪಾಂಡುರಂಗನ ಬಾಗಿಲು ತಾನಾಗಿ ಕರ್ಕೊಂಡು ಹೋಗಿ ಅಲ್ಲೊಂದು ಪುರಂದರ ಮಂಟಪ, ಅದನ್ನು ಹೋಗಿ ಎಪ್ಪಿಕೊಂಡು ಪುರಂದರದಾಸರು ಅಲ್ಲಿ ಸೇವೆ ಮಾಡಿದಂಥ ಕ್ಷೇತ್ರ. ಅಲ್ಲಿಂದ ಮುಂದೆ ಪಾಂಡುರಂಗನನ್ನು ಕಂಡು ಆ ತೋಳಿನಲ್ಲಿ ಈಗ ಹಾಕೊಂಡು ಒಪ್ಕೊಂಡು ಹೊತ್ತು ಹಾಗೆ ಭಾಗ್ಯ ಇರ್ತದೆ ಅಲ್ವೇ. ಹಾಗೆ ನೀವು ಇಲ್ಲೇ ಕೂತರು ಆ ಪಾಂಡುರಂಗನನ್ನೇ ಸ್ಮರಣೆ ಮಾಡಿ ದರ್ಶನ ಮಾಡಿದಷ್ಟು ಪುಣ್ಯ ಫಲ. ಅದಕ್ಕೆ ದಾಸನಂತಾರೆ, ಡಂಗುರವ ಸಾರಿ ಹರಿಯ ಡಿಂಗರಿಗರೆಲ್ಲ ಭೂಮಂಡಲಕ್ಕೆ ಪಾಂಡುರಂಗ ವಿಠಲ ಮರದೈವ. ಹರಿಯ ಮುಗಿದ ಹೂವ ಹರಿವಾಣದಲ್ಲಿ ಹರಿಯ ಮುಗಿದ ಹೂವ ಹರಿವಾಣದಲ್ಲಿ ಭರ್ಗದಿಂದ ಹಾಡಿ ಮಾಡಿ ಕುಣಿದು ಪಡೆಸುತ್ತ. ಡಂಗುರವ ಸಾರಿ ಹರಿಯ ಡಿಂಗರಿಗರೆಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ವಿಠಲ ಮರದೈವ. ಪಂಢರೀನಾಥ ಭಗವಾನಗಿ. ಒಂದೇ ಸಾರಿ ಬರೆದಿದ್ದವರಿಗೆ 2ನೇ ಸಾರಿ ಅವಕಾಶ, ಯಾತ್ರೆ ಅವಕಾಶ. ಅದಕ್ಕಾಗಿ ಮತ್ತೊಂದು ಸಾರಿ ಜಯ ಆಗ್ತಾರೆ ಅಂತ ಮತ್ತೆ ಸ್ಮರಣೆ ಮಾಡಿದ್ವಿ. ಅಂತ ಭಾಗ್ಯ ಇದೆ ಅಂತ. ಆಗ್ಲೇ ನೇರವಾಗಿ ಆ ಮುತ್ತಿನ ಮೂಗುತಿಯನ್ನು ಕೊಟ್ಟಿದ್ದಾಳವರ ವೃದ್ಧನ ವೇಷಧಾರಿಯಾದಂತ ಬಂದಂತಹ ಪಾಂಡುರಂಗ ತನ್ನ ನಿಜ ರೂಪವನ್ನು ದರ್ಶನ ಕೊಟ್ಟ ಅದೃಶ್ಯನಾಗಿದ್ದ. ಸಂತಸವಾಯಿತು. ಸರಸ್ವತಿಗೆ ನಾನು ಕೊಟ್ಟಿದ್ದು ಸಾಮಾನ್ಯರಿಗಲ್ಲ, ವೇಷಧಾರಿಯಾಗಿ ಬಂದಂತ ಪಾಂಡುರಂಗ ಇದನ್ನು ಸ್ವೀಕಾರ ಮಾಡಿದ. ನನ್ನ ಜನ್ಮ ಧನ್ಯ ಆಯಿತು ಅಂತ ಅಂದ್ಕೊಂಡು ಈತ ವೃದ್ಧ ವೇಷಧಾರಿಯನ್ನು ತೆಗೆದುಕೊಂಡು ನೇರವಾಗಿ ನಾಯಕನ ಅಂಗಡಿ ಬರ್ತಾನೆ. ಇದನ್ನು ಒತ್ತೆ ಇಟ್ಟು ಇದ್ರ ಬೆಲೆ ಎಷ್ಟಾಗ್ತದೆ ಅಂತ ಅಷ್ಟು ಕೊಡು, ನನ್ನ ಮೊಮ್ಮಗಳಿಗೆ ಜ್ಞಾನೋಪದೇಶ ಸಾಕಾಗ್ತದೆ ಅಂತ ನಾಯಕನ ಕೈಯಲ್ಲಿ ಎತ್ತುಕೊಂಡ. ಆ ಮುತ್ತಿನ ಮೂಗುತಿಯನ್ನ ಹಿಡಿದ ತಕ್ಷಣ ಅವನಿಗೆ ಮೂಗುತಿ ಹಿಂದಿನ ಮೂಗು ಕಂಡಿತು, ಮೂಗಿನ ಹಿಂದಿನ ಮೋರೆನೂ ಕಂಡಿತು, ಮೋರೆ ಹಿಂದಿನ ಮೈಯೂ ಕಂಡಿತು. ಅಯ್ಯ ಇಟ್ಟುಕೊಳ್ತೇನೆ, ಇದಕ್ಕೆ ಎಷ್ಟು ಬೆಲೆ ಆಗ್ತದೆ ಅಂತ ತಿಳಿದು ನಾಳೆ ಕೊಡ್ತೀನಿ ಅಂದ ಶ್ರೀನಿವಾಸ ನಾಯಕ. ಅಯ್ಯ ನಾಳೆ ಅಲ್ಲ, ನಿಂದೇನು ತಿಳ್ಕೊ, ಇಟ್ಟುಕೋ, ಬರ್ತೀನಿ ನಾಳೆ ಅಂತ ಪಾಂಡುರಂಗ ಅದೃಶ್ಯನಾಗಿಟ್ಟ. ಭದ್ರವಾದ ಮೂಗುತಿಯನ್ನ ಕರಡಿಗೆ ಇಟ್ಟ, ಅದಕ್ಕೆ ಮೇಲಿನ ಭದ್ರವಾದಂತಹ ಕರಡಿಗೆ ಮತ್ತೊಂದಿಟ್ಟ, ಆಮೇಲೆ ಇನ್ನೊಂದು ಲಾಕರ್, ಡಬಲ್ ಲಾಕರ್, ಈಗಿನ ಭಾಷೆ ಹೇಳೋದು ಅಷ್ಟು ಮಾಡಿ, ಆಮೇಲೆ ಮಾವಿನ ಕುರುವೆ ಬೀಗ, ಹಳೆ ಬೀಗ, ಹೊಸ ಬೀಗ ಕತ್ತರಿಸಿ ಬರ್ತದೆ, ಹಳೆ ಬೀಗ ಅಂಥದ್ದನ್ನೆಲ್ಲ ಭದ್ರವಾಗಿಸಿ ಓಡೋಡಿ ಬಂದ. ಎಲ್ಲಿ ಬಂದ? ಮನೆಗೆ ಬಂದ. ಸರಸ್ವತಿ ಎಂಬುದಾಗಿ ಬಾಗಿಲಿನಲ್ಲಿ ನಿಂತು ಕೂಗಿದ. ಅತ್ತರಿಸಿ ಬಂದು ಆಕೆ ಆ ಸ್ವರಕ್ಕೆ ಮೃಗರಾಜ ಭೀಕರಿಣಿ ಹಾಯ್ ಹಾಯ್ ಮಣತಿ ತರುಣಿ. ಯಜಮಾನ ಸ್ವರವೇ ಬದಲಾವಣೆ ಇದೆಯಲ್ಲ. ಈ ಒಂದು ಆಕೆ ಕಿಟಕಿಯಲ್ಲೇ ನೋಡಿಲ್ಲಂತೆ. ಸರಸ್ವತಿ ಹೊರಗೆ ಬಾ ಅಂತ ಕರೀತಾ ಇದ್ದಾರೆ. ಸ್ವಾಮಿ ನಾನು ಮಡಿಯಲಿದ್ದೇನೆ ಅಂತ ಅಂದೋಳು ಒಳಗಿದ್ದಲೇ. ನಾನು ಮಡಿಯಲಿದ್ದೇನೆ ಅಂದು ನಿನ್ನ ಮಡಿ ಹೊರಗೆ ಬಾ ಅಂತ ಕೂಗ್ತಾ ಇದ್ದಾನೆ ಅಂತ ನಿಧಾನ ಬಾಗಿಲು ತೆರೆದು ಮೋನಿಗೆ ಸೆರಗನ್ನು ಓರೆ ಮಾಡಿದ್ಲು. ಯಾಕಂದ್ರೆ ನಿತ್ಯ ಅವರು ನೋಡೋದು ನನ್ನ ಮೂಗು ನತ್ತಿ ಹೊರತು ನಾನು ರೂಪ ನೋಡಿ ಅಲ್ಲ, ನನ್ನ ಮೂಗಿನಲ್ಲಿರುವಂತ ವಜ್ರ ಖಚಿತವಾದ ನತ್ತಿ ಬೆಲೆಗೆ ಆಗಿ ಅವರಲ್ವೇ ನೋಡಿಕೊಂಡು ಹೀಗೊಂದು ಯೋಚನೆ ಮಾಡಿ ಸೆರಗನ್ನ ಮೋರೆಗೂ ಸುತ್ತಕೊಂಡು ಬರ್ತಾಳೆ. ಪಟ ಗಲ್ಲ ಇತ್ತು, ನೋಡಿದ ಮೂಗುತಿ ಇಲ್ಲ. ಒಂದು ಏನ್ ಬಿಟ್ಟೇ ಬಿಟ್ಟ. ಎಲ್ಲಿ ಮೂಗುತಿ ಅಂತ ಕೇಳಿದ. ಅತ್ತರಿಸುವುದು ಆಕೆ ಒಂದು ಕ್ಷಣ ಮುಚ್ಚಿತಳಾದ. ಆಗ್ಲೇ ಎಚ್ಚೆತ್ತು, ಸ್ವಾಮಿ ಇವತ್ತು ಶನಿವಾರ ಬೇಗ ಸ್ನಾನ ಮಾಡಿದ್ದೇನೆ, ಹಾಗಾಗಿ ಮೂಗುತಿ ತೆಗೆದಿಟ್ಟಿದ್ದೇನೆ ಬಚ್ಚಲ ಮನೆಯಲ್ಲಿ. ಈಸು ದೊಣ್ಣೆ ತಪ್ಪಿಸಿಕೊಂಡ್ರೆ ಮೊದಲು 25 ವರ್ಷ ಆಯುಷ್ಯ ಜಾಸ್ತಿ ಬಂದಿದ್ದಾರೆ. ಹಾಗಾಗಿ ಆಕೆ ಏನಂದು, ಇವತ್ತು ಅಭ್ಯಂಗ ಸ್ನಾನ ಮಾಡಿರೋಣ, ಮೂಗುತಿಯನ್ನು ತೆಗೆದಿಟ್ಟಿದ್ದೆ, ಹಾಕೊಂಡು ಬಾ ಅಂತ. ಈಕೆ ಪತಿಯಿಂದ ಪೆಟ್ಟು ತಿಂದು ಸಾಯೋದಕ್ಕಿಂತ
ವಿಷಪ್ರಾಶನ ಮಾಡಿ ಈ ಶರೀರವನ್ನು ತ್ಯಾಗ ಮಾಡೋದಿಲ್ಲ ಅಂದ್ಕೊಂಡು ನೇರವಾಗಿ ದೇವರು ಮನೆ ಬರ್ತಾಳೆ. ಪಾಂಡುರಂಗನ ಚರಣಾರವಿಂದಕ್ಕೆ ವಂದಿಸಿದ್ದು, ಸ್ವಾಮಿ ನಾನು ಹುಟ್ಟಿದ್ದು ನಿಮಗೆ, ಅನಾಥಾಂಚನಾಥಾನ್ ದೀನಾಂಚ ದಯಾಳು ಭಕ್ತಾಂಚ ಕೃಪಾಳು ಪಾಂಡುರಂಗ ಭಕ್ತವತ್ಸಲ ಅಪಬಾಂಧವ ಅನಾಥ ರಕ್ಷಕ, ನಿನ್ನ ಹೊತ್ತು ನನ್ನನ್ನು ಪೋಷಣೆ ಮಾಡಲು ಯಾರೆಂಬುದಾಗಿ ಪಾಂಡುರಂಗನ ಚರಣಾರವಿಂದದಲ್ಲಿ ವಂದಿಸುತ್ತಾ ನಿರ್ಣಯಿಸಿದರು. ಹಾಗಾದ ವಿಷವನ್ನು ತಾನು ಸಾಯಬೇಕೆಂಬುದಾಗಿ ನಿರ್ಣಯಿಸಿ, ಪತಿಯಿಂದ ಪೆಟ್ಟದಿಂದ ಸಾಯೋದಕ್ಕಿಂತ ವಿಷಪ್ರಾಶನ ಮಾಡಿ ತನ್ನ ಶರೀರವನ್ನು ತ್ಯಾಗ ಮಾಡೋದು ಹಿತ ಎಂಬುದಾಗಿ ವಿಷಪಾತ್ರೆಯನ್ನು ಸಿದ್ಧ ಮಾಡಿ ಪಾಂಡುರಂಗನ ಸಾಮೀಪ್ಯ ನಿಂತು ವಿಷಪ್ರಾಶನಕ್ಕೆ ಸಿದ್ಧ ಆಗುವಾಗಲೇ ತಣ್ಣನ್ನು ಸಪ್ಪಳಾಯಿತು ಆ ಪಾತ್ರದಲ್ಲಿ. ಏನು ನೋಡ್ತಾಳೆ ಅದೇ ಗೊತ್ತು. ಯಾವ ರಂಗ ವೇಷಧಾರಿಯಾಗಿ ಬಂದಂತಹ ಪಾಂಡುರಂಗನಿಗೆ ತಾನು ಕೊಟ್ಟಿದ್ದೋ ಅದೇ ದಿವ್ಯವಾದಂತಹ ನತ್ತು ಈ ವಿಷಪಾತ್ರೆಯಲ್ಲಿ ಸಿಕ್ತು. ಕೈಯಲ್ಲಿ ಇಟ್ಕೊಳ್ತಾಳೆ. ತಕ್ಷಣ ಹೋದ್ದು, ಸ್ವಾಮಿ ಇಟ್ಕೊಳ್ಳಿ, ತಗೊಳ್ಳಿ. ನೋಡಿದ, ಇಲ್ಲೊಂದು ಅಲ್ಲೊಂದು, ಇಲ್ಲೊಂದು ಅಲ್ಲೊಂದು, ಇಲ್ಲೊಂದು ಅಲ್ಲೊಂದು. ನನ್ನ ವ್ಯಾಪಾರ ಹೀಗೆ ಒಂದಕ್ಕೆರಡು ಆದರೆ ಯೋಚನೆ ಮಾಡಿದ. ಅಲ್ಲೊಂದು ಮೂಗುತಿ ಯಾರು ತೆಗೆಯುವಾಗಿಲ್ಲ, ಭದ್ರವಾಗಿಟ್ಟಿದ್ದಾರೆ ಡಬಲ್ ಲಾಕರಲ್ಲಿ. ಇಲ್ಲೊಂದು ಅದೇ ಮೂಗುತಿ ಉಂಟು. ಹೀಗೊಂದು ಯೋಚನೆ ಮಾಡಿ ಮತ್ತೆ ಯಾರಿಗಾರು ಕೊಟ್ಟು ಬಿಟ್ಟಾಳೆ ಎಂಬುದ ತಾನೇ ಎಂದು ಹೆಂಡತಿ ಮುಗಿ ಸೇರಿಸಿದ. ಭದ್ರವಾಗಿ ಮನೆಗೆ ಬಾಗಿಲು ಹಾಕಿ ಹೋದ. ಈಗ ತೆಗೀತಾನೆ, ಡಬಲ್ ಲಾಕರ್ ತೆಗೆದ. ಸಮುದ್ರದಲ್ಲಿಟ್ಟಿದ್ದ ಅನ್ನ ಮುಚ್ಚಲು ತೆಗೀತಾನೆ. ಮತ್ತೊಳಒಂದು ಭದ್ರವಾದ ಕರಡಿಗೆ ಅದು ಮುಚ್ಚಲು ತೆಗೆದ. ಮುತ್ತಿನ ಮೂಗುತಿ ಇಲ್ಲ. ಒಂದು ಕ್ಷಣ ಸರಸ್ವತಿ ಎಲ್ಲ ಅಲ್ಲಿ ಬಿಟ್ಟ. ಯಾಕೆ? ನಾನು ಇಷ್ಟು ದಿವಸ ಸಂಗ್ರಹ ಮಾಡಿದಂತ ಸಂಪತ್ತಿನ ಸ್ಥಿತಿ ಹೀಗೆ ಆದರೆ, ಮುತ್ತಿನ ಮೂಗುತಿ ಹೇಗೆ ಯಾವ ಸ್ಥಿತಿ ಉಂಟಾಯ್ತು ಹಾಗೆ ಆದರೆ ಎಂಬುದಾಗಿ ಮನಸ್ಸಿನಲ್ಲಿ ಆತನ ಪರಿವರ್ತನೆ ಆಗಿತ್ತು. ಎಲ್ಲವೂ ಹಾಕಿಬಿಟ್ಟ. ಓಡಿದ. ಸರಸ್ವತಿ ಸರಸ್ವತಿ ಹೆಂಡತಿ ನೋಡ್ತಾಳೆ. ಈಗ ಸ್ವಲ್ಪ ಬದಲಾವಣೆ ಆಗಿದೆ, ಕಂಠ ಓಡಿಸಿದೆ. ಶ್ರುತಿ ಮೌನ ಪಡೆ ತುಜಗಾಥ ಅನಂತ. ಸ್ವರ ಕಂಪನವಾಗ್ತಾ ಇದೆ. ಅವರ ಪರಿವರ್ತನೆಯನ್ನು ಬದಲಾವಣೆ ಆಗಿದೆ. ಕಿಟಕಿಯಲ್ಲಿ ನೋಡಿದ್ದು ನಿಧಾನ ಬಾಗಿಲು ತೆಗೆಯುತ್ತಾಳೆ. ಏನು ಸ್ವಾಮಿ? ಸರಸ್ವತಿ ನಿಜ ಹೇಳಿ, ನೀನು ಯಾಕೆ ಕೊಡ್ತಿದ್ದೆ? ಮುತ್ತಿನ ಮೂಗುತಿ ಯಾರಿಗೆ ಕೊಟ್ಟಿದ್ದೆ ಹೇಳಿ. ಸ್ವಾಮಿ ಇಲ್ಲಿ ಬನ್ನಿ. ತುಳಸಿ ಸಾಮೀಪ್ಯ ಕರ್ಕೊಂಡು ಬರ್ತಾಳೆ. ಇಲ್ಲೇ ನಿಂತಿದ್ದ ವೃದ್ಧ ವೇಷ ನೋಡಿ. ಆ ಪಾದದಲ್ಲಿ ದಿವ್ಯವಾದ ವಜ್ರಾಂಕಿತವಾದಂಥ ಧ್ವಜ, ಶಂಖ, ಚಕ್ರ, ಇವೆಲ್ಲವೂ ಧ್ವಜ, ಇವೆಲ್ಲ ಪಾದಕ್ಕೆ, ಭಗವಂತನ ಪಾದಕ್ಕಿರುವಂತಹ ಚಿಹ್ನೆ ಆ ಧೂಳಿನಲ್ಲಿ ಮೂಡಿದೆ ನೋಡಿ. ಸಾಕ್ಷಾತ್ ಪಾಂಡುರಂಗನೇ ಬಂದು ನಾನು ಕೊಟ್ಟಂತಹ ಮುತ್ತಿನ ಮೂಗುತಿಯನ್ನು ತೆಗೆದುಕೊಂಡ. ಯಾವಾಗ ಪಾಂಡುರಂಗಾರ್ಪಣ ಕೃಷ್ಣಾರ್ಪಣ ಅಂದನೋ ತನ್ನ ನಿಜ ರೂಪವನ್ನು ಧರಿಸಿ ಅದೃಶ್ಯನಾಗ್ಬಿಟ್ಟ. ಸರಸ್ವತಿ 6 ತಿಂಗಳ ಅಂಗಡಿಯ ಅಂಗಳದಲ್ಲಿ ಅಲೆದಾಡಿಸಿದಂತಹ ವೃದ್ಧ ವೇಷಧಾರಿ ಪಾಂಡುರಂಗನೇ. 6 ತಿಂಗಳ ಅಂಗಡಿಯ ಅಂಗಳಕ್ಕೆ ಅಲೆದಾಡಿಸಿದ ಪಾಪಿಯೇ ನಾನು. ಹೀಗೊಂದು ಕೊಂಡ ಸರಸ್ವತಿಯ ಕೈಯನ್ನು ಹಿಡಿದ. ಹೇಳೆ, ಯಾವ ಪಾಂಡುರನ್ನು ನೀನು ಕಂಡಿದ್ದೀಯೋ ನನಗೊಂದು ತೋರಿಸ. ನೀನು ಕಂಡಂತಹ ವೃದ್ಧ ವೇಷಧಾರಿ ರಂಗನನ್ನು ನನಗೂ ತೋರೆ. ಎತ್ತ ಬೋಧನಮ್ಮ ವಿಪ್ರನ ಎಲ್ಲಿ ಹುಡುಕಲಮ್ಮ. ಎತ್ತ ಬೋಧನಮ್ಮ ವಿಪ್ರನ ಎಲ್ಲಿ ಹುಡುಕಲಮ್ಮ. ಪಂಢರಪುರವಂತೆ ಅಲ್ಲಿ ಪಾಂಡುರಂಗನಂತೆ. ಪಂಢರಪುರವಂತೆ ಪಾಂಡುರಂಗನಂತೆ. ಕಂದನ ಲಗ್ನಕ್ಕೆ ಹೋಗಬೇಕೆಂತ, ಕಂದನ ಲಗ್ನಕ್ಕೆ ಹೋಗಬೇಕೆಂತ ಎತ್ತ ಹೋದ ನಮ್ಮ ವಿಪ್ರನ ಎಲ್ಲಿ ಹೋಗಲಮ್ಮ.
ಕಾಣಬೇಕೆನ್ನುತ್ತ ಎದ್ದಬೋದ ನಮ್ಮ ವಿಪುರನ ಎಲ್ಲಿ ಹೋಗಲಮ್ಮ. ಶ್ರೀನಿವಾಸ ಸಂಪೂರ್ಣ ಬದಲಾವಣೆಯಾಗುತ್ತದೆ. ಸರಸ್ವತಿ, ನೀನು ಕಂಡಂತ ಪಾಂಡುರಂಗನನ್ನು ನನಗೂ ತೋರಿ ಎಂದು ಸ್ವಾಮಿ, ನಮ್ಮ ಭಾಗ್ಯ ಇದ್ರೆ ಅವನ ದರ್ಶನ. 6 ತಿಂಗಳ ಅಂಗಡಿಯ ಅಂಗಳಕ್ಕೆ ಅಲೆದಾಡಿದರೂ ಅವನ ದಿವ್ಯವಾದಂತಹ ಅಸ್ತಿತ್ವವನ್ನು ಅರಿಯದಂತಹ ಸ್ಥಿತಿ ನಿಮ್ಮ ಪಾಲಿಗೆ ಆಯಿತು. ನೀನು ಕಂಡಂತ ರಂಗನ ನನಗೂ ತೋರೆ. ಹೀಗೊಂದು ಸರಸ್ವತಿಯನ್ನ ಕೈ ಹಿಡಿದು ಕೇಳ್ತಾನೆ, ನೀನ್ ಕಂಡ ಪಾಂಡುರಂಗನ ನನಗೂ ತೋರೆ. ಅಶರೀರವಾಣಿ ಆಯಿತು. ನಾಯಕ, ನೀನು ಇಷ್ಟು ದಿವಸ ಸಂಗ್ರಹ ಮಾಡಿದಂತ ಸಂಪತ್ತನ್ನ ಬೀದಿಯಲ್ಲಿ ಹಾಕಿ ಕೃಷ್ಣಾರ್ಪಣ ಅಂತ ಮಾಡಿವ, ಎಲ್ಲವನ್ನು ತ್ಯಾಗ ಮಾಡಿವ. ಒಂದು ಕ್ಷಣವೂ ಯೋಚನೆ ಮಾಡಲೇ ಇಲ್ಲ. ಶ್ರೀನಿವಾಸ ನಾಯಕ ಅಂಗಡಿ ಕಡೆ ಓಡಿದ. ಎಲ್ಲ ಬಾಗಿಲನ್ನು ತೆರೆದಿದ್ದ. ತಾನು ಇಷ್ಟು ದಿವಸ ಸಂಗ್ರಹ ಮಾಡಿದಂತ ನವರತ್ನವನ್ನೆಲ್ಲ ಬೀದಿಯಲ್ಲಿ ಹಾಕಿಬಿಟ್ಟ. ಆಮೇಲೆ ಒಂದು ತುಳಸಿ ದಳವನ್ನು ಹಿಡಿದು ಕೃಷ್ಣಾರ್ಪಣ ವಸ್ತು, ಪಾಂಡುರಂಗ ಅರ್ಪಣ ವಸ್ತು. ಯಾವಾಗ ತುಳಸಿ ದಳವನ್ನು ಅದರ ಮೇಲೆ ಎಸೆದನೋ ಅಕ್ಕಪಕ್ಕದ ಅಂಗಡಿಯವರೆಲ್ಲ ನೋಡಿದ್ರು. ನಾಯಕ ಸಂಗ್ರಹ ಮಾಡೋ ಇನ್ನೊಂದು ವ್ಯಾಪಾರ ಕ್ರಮವೇ ಹೇಗೆ? ಯಾರು ಸಮೀಪ ಬರಲೇ ಇಲ್ಲ, ಮುಟ್ಟಿಲೇ ಇಲ್ಲ, ಒಂದು ಚೂರನ್ನು ಮುಟ್ಟಿಲ್ಲ. ಯಾಕೆ? ಮಹಾಲೋಭಿ ಇವ. ಯಾವುದು ಹೊಸ ತರ ಇರಬಹುದು ಎಂಬುದಾಗಿ ಯಾರು ಸಮೀಪ ಬರಲೇ ಇಲ್ಲ. ಆದರೆ ಶ್ರೀನಿವಾಸನ ಸಂಪೂರ್ಣ ಬದಲಾವಣೆಯಾಗುತ್ತಿದೆ. ಎಲ್ಲವನ್ನು ತ್ಯಾಗ ಮಾಡಿಬಿಟ್ಟ. ಅಲ್ಲಿಗೆ 40 ವರ್ಷಗಳು ಉಳಿವೆ. ಶ್ರೀಧರನ ಸೇವೆಗೆ ಆದದ್ದೆಲ್ಲ ಉಳಿತೆ ಆಯಿತು. ಏಕತಾರಿತ ಪೂರಿ ಬಿಡಿಯುತ್ತ ಹೆಂಡತಿ ಒಡಗೂಡಿ ನನಗೆ ಎಲ್ಲಿದ್ದಾರೆ. ನೇರವಾಗಿ ಪಾಂಡುರಂಗನ ದರ್ಶನ ಕೊಡ್ತಾನೆ. ಮದ್ಭಕ್ತ ಹೈತ್ರ ಗಾಯಂತಿ ತಂತ್ರನಿಷ್ಠಾಮಿ. ನಾನು ಭಕ್ತಿ ಸೂತ್ರ ವರ್ಣನೆ ಮಾಡ್ತದೆ. ನನ್ನ ಭಕ್ತರು ಎಲ್ಲಿ ಹಾಡಿ ಪಾಡಿ ಕುಣಿದು ಕುಪ್ಪಳಿಸ್ತಾರೋ ಅಲ್ಲಿ ಸದಾ ನನ್ನ ನೆಲೆ ಎಂಬುದಾಗಿ. ಆಗಲೇ ಶ್ರೀನಿವಾಸ ತಂಬೂರಿ ಏಕತಾರಿ ತಂಬೂರಿ ಹಿಡಿಯುತ್ತಾರೆ. ಪಾಂಡುರಂಗನನ್ನು ದರ್ಶನ ಮಾಡೋದಕ್ಕೋಸ್ಕರವಾಗಿ ದಂಪತಿಗಳು ಸಹಿತವಾಗಿ ಬರ್ತಾರೆ. ಪಾಂಡುರಂಗನ ಪೂರ್ಣಾನುಗ್ರಹ ಪ್ರಾಪ್ತಿಯಾಗಿಸಿಕೊಳ್ಳಬೇಕು. ಆದರೆ ಮೊದಲು ಗುರುಗಳ ಅನುಗ್ರಹ ಇಲ್ಲದೆ ಹರಿಯ ದರ್ಶನ ಆಗೋದಿಲ್ಲ. ಅದಕ್ಕೆ ಅದೇ ರೂಪದಿಂದ ನೇರವಾಗಿ ಕೃಷ್ಣದೇವರಾಯನ ಅರಮನೆಗೆ ಬರ್ತಾರೆ. ಶ್ರೀನಿವಾಸ ನಾಯಕ ಈಗ ಬದಲಾವಣೆಯಾಗಿದ್ದಾರೆ. ವೈರಾಗ್ಯದಿಂದ ಧಾವಿಸಿ ಬಂದ್ರೆ ಗುರುಗಳಲ್ಲೇ ಇದ್ರು ವ್ಯಾಸತೀರ್ಥರು. ನಾಯಕ ಬಾ ಅಂತ ಕರೀತಾ ಇದ್ದಾರೆ. ತತ್ತರಿಸಿ ಹೋದ ಶ್ರೀನಿವಾಸ. ಗುರುಗಳೇ, ನಾನೀಗ ನಾಯಕನಾಗಿ ಬಂದಿಲ್ಲ, ನಾನು ಸೇವಕನಾಗಿ ಬಂದಿದ್ದೀನಿ ಎಂಬುದ ಸಾಷ್ಟಾಂಗ ಪ್ರಣಾಮ ಮಾಡಿದ ವ್ಯಾಸತೀರ್ಥರ ಚರಣಕ್ಕೆ. ನೋಡಿದರು ಸಂಪೂರ್ಣ ಬದಲಾವಣೆಯಾಗಿದೆ. ಮನಸ್ಸಿನಲ್ಲಿ ವೈರಾಗ್ಯ ಪ್ರಾಪ್ತಿಯಾಗಿದೆ. ಆಗಲೇ ಆಶೀರ್ವಾದ ಮಾಡಿ ವ್ಯಾಸತೀರ್ಥರು ದೀಕ್ಷೆ 3 ಸೂತ್ರ. ಸಾಲ ಮಾಡುವನಿಲ್ಲ, ಈ ಸೂತ್ರ. ಸಾಲ ಮಾಡುವನಿಲ್ಲ, ಸಾಲದೆನ್ನುವುದಿಲ್ಲ, ನಾಳೆ ಬಿಡುವುದಿಲ್ಲ. ಈ 3 ಸೂತ್ರವನ್ನ ದಾಸನಿಗೆ ದೀಕ್ಷೆ ಕೊಡ್ತಾರೆ ವ್ಯಾಸತೀರ್ಥರು. ಶ್ರೀನಿವಾಸನಿಗೆ ಪರಿವರ್ತನೆ ಆಯಿತು. ಪುರಂದರ ವಿಠಲ ಎಂಬ ನಾಮಾಂಕಿತವನ್ನು ಇಟ್ಟದೊಂದು ಶುಭ ಮುಹೂರ್ತದಲ್ಲಿ ಅಕ್ಷಯ ತೃತೀಯದಂದು ವ್ಯಾಸತೀರ್ಥರು ಈ 3 ಸೂತ್ರ. ಸಾಲ ಮಾಡುವುದಿಲ್ಲ, ಸಾಲವೆನ್ನುವುದಿಲ್ಲ, ನಾಳೆ ಬಿಡುವುದಿಲ್ಲ. ಇದು 3 ಸೂತ್ರ. ಈಗಿನ ಜಾಸ್ತಿ ಬಹಳ ಸುಲಭ ಇದಿಷ್ಟು ಆಚರಣೆ ಮಾಡಲಿಕ್ಕೆ. ಸಾಲ ಮಾಡೋದಿಲ್ಲ ಅಂದ್ರೆ ಸಾಲ ಕೊಡುವವರೇ ಇಲ್ಲ. ದಿವಸ ಒಂದು ನೀರು. ಜಾಮೀನು ಹಾಕೋರೇ ಯಾರಿಲ್ಲ. ನಾನು ಬೈಕ್ ತೆಗೆದುಕೊಳ್ಬೇಕನ್ನ 10 ವರ್ಷ ಉದ್ದಾಡಿದೆ. ಯಾಕಂದ್ರೆ ಜಾಮೀನು ಹಾಕೋರಿಲ್ಲ. ಅಂದ್ರೆ ಸಾಲ ಮಾಡುವ ಹಾಗೆ ಇಲ್ಲ, ಕೊಡುವವರೇ ಇಲ್ಲ. ಮತ್ತೆ ಮಾಡೋದು ಹೇಗೆ? ಸಾಲ ಮಾಡುವುದಿಲ್ಲ ಮೊದಲನೇ ಸೂತ್ರ. ಕೊಡುವವರೇ ಇಲ್ಲ, ಮತ್ತೆ ಮಾಡೋದು. ಆಮೇಲೆ ಸಾಲವೆನ್ನುವುದಿಲ್ಲ. ಎಲ್ಲಿ ನಮ್ಮ ಕಾರ್ಯಕ್ರಮ ಇಷ್ಟಲ್ಲ ಕಡಿಮೆ ಆಗ್ತದೆ ಅಂತ ಹೇಳಿದ್ರೆ ಇಲ್ಲಿ ನಾವು ಒಂದು ಆರ್ಕೆಸ್ಟ್ರಾ ಇಟ್ಕೊಡ್ತೀವಿ ಹಾಗಾದ್ರೆ ಅಂತ ಅಂದ್ರೆ ಚೌತಿಗೆಲ್ಲ ಉತ್ಸವ ಕರೀತಾರೆ. ಆಮೇಲೆ ಸಾಲದ ನಮ್ದೆಲ್ಲ ಪರಿವಾರ ತಗೊಂಡು ಬರ್ತೀವಿ. ಇಲ್ಲ ಹಾಗಾಗಿ ನಮ್ಗೆ ಹೆಚ್ಚಾಗ್ತದೆ, ನಾವು ಆರ್ಕೆಸ್ಟ್ರಾ ಇಟ್ಕೊಡ್ತೀವಿ. ಅದಕ್ಕೆ ಲಕ್ಷಗಟ್ಟಲೆ ಕೊಡ್ತಾರೆ.
ಇದಕ್ಕೆ 5,000 ಸಾವಿರ ಕೊಡ್ಲಿಕ್ಕೆ ಅವ್ರಿಗೆ ಖರ್ಚಿಗೆ ಬರ್ತೇ ಇರುತ್ತೆ. ಅದಕ್ಕಾಗಿ ಸಾಲದೆನ್ನುವುದಿಲ್ಲ, ಉಳಿದ್ರು ಮಾತ್ರ ನಾಳೆ ಇಡುವುದು ಅಲ್ವೇ. ಹಾಗಾಗಿ ಈ ಸೂತ್ರ ಈಗಿಂದ ಬಹಳ ಸುಲಭವಾಗಿ ಆಚರಣೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಹಾಗೆ ವ್ಯಾಸತೀರ್ಥರು 3 ದೀಕ್ಷೆಯನ್ನು ಕೊಟ್ಟರು. ಸಾಲ ಮಾಡುವುದಿಲ್ಲ, ಸಾಲವೆನ್ನುವುದಿಲ್ಲ, ನಾಳೆ ಇಡುವುದಿಲ್ಲ. ಗುರುಗಳ ಚರಣಕ್ಕೆ ವಂದಿಸ್ತಾರೆ, ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಮಧುಕರಿ ವೃತ್ತಿ ಅನ್ನೋದು ಬಲು ಚೆನ್ನಾಗೋ ಮಧುಕರಿ ವೃತ್ತಿ ತಾಳ ತುಂಬೂರಿಯಿಂದ ಒಡಗೂಡಿ ಮನೆ ಮನೆ ಬಾಗಿಲಿಗೆ ಭಗವಂತನ ನಾಮವನ್ನು ಸ್ಮರಿಸುತ್ತಾ ಜನ ಜಾಗೃತಗೊಳಿಸಿದರು. ಭಕ್ತಿಯ ಪರಂಪರೆಯನ್ನು ಜಾಗೃತಗೊಳಿಸಿದರು. ಕರ್ನಾಟಕದ ಪಿತಾಮಹ ಎನಿಸಿಕೊಂಡರು, ನಾರದಾಂಶ ಸಂಭೂತರ ಎನಿಸಿಕೊಂಡರು, ಸಂಗೀತ ಪಿತಾಮಹ ಎನಿಸಿಕೊಂಡರು. ಪುರಂದರ ವಿಠಲ ನಾಮಾಂಕಿತದಿಂದ 4,75,000 ಕೃತಿಗಳು ಸಿಕ್ಕಿದ್ದು. ಹಿಂದೆ ಎಷ್ಟಿದೆಯೋ ಗೊತ್ತಿಲ್ಲ ಅಲ್ವೇ. ಸಿಕ್ಕ ಕೃತಿಗಳು ಪುರಂದರ ವಿಠಲ ನಾಮಾಂಕಿತದಿಂದ ಮನೆ ಮನೆಗೆ ಇಂದು 4,75,000 ಕೃತಿಗಳು. ಹಾಗೆ ಮುಂದೆ 44 ವರ್ಷ ತುಂಬು ಜೀವನ ನಡೆಸಿದ 84 ವಯಸ್ಸು ಪುರಂದರದಾಸರು ಪಂಢರಿನಾಥನ ಬಳಿ ಬರ್ತಾರೆ. ಆದದ್ದೆಲ್ಲ ಒಳಿತೇ ಆಯಿತು, ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡ್ಯವಾಗಿ ನಾನು ಚಿಂತೆ, ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡ್ಯವಾಗಿ ನಾನು ಚಿಂತೆ, ದಂಡಿಗೆ ಬೆತ್ತ ಹಿಡಿದರಯ್ಯ ಆಸತಿ ಸಂತತಿ ಸಾವಿರವಾಗಲಿ, ಆದದ್ದೆಲ್ಲ ಒಳಿತೇ ಆಯಿತು. ತನ್ನ ಹೆಂಡತಿಯಿಂದಲೇ ತನಗೆ ಮಾರ್ಗದರ್ಶನ ಪ್ರಾಪ್ತಿ ಆಯಿತು, ಪಾಂಡುರಂಗನ ದರ್ಶನ ಆಯಿತು, ಹೆಂಡತಿಯನ್ನು ಕೊಂಡಾಡಿತು. ಆ ಸತಿ ಸಂತತಿ ಸಾವಿರವಾಗಲಿ, ಆಧ್ಯಾತ್ಮ ಮಾರ್ಗವನ್ನು ತೋರುವಂತಹ ಸತಿಯರ ಸಂತತಿ ಸಾವಿರವಾಗಲಿ ಎಂದು ದಾಸರ ಹಾಡನ್ನು ಹಾಡಿದರು. ಮತ್ತೆ ಇನ್ನೊಂದರಿಗೂ ಹಾಡಿದ್ದಾರೆ. ಹೆಂಡತಿ ಪ್ರಾಣ ಹಿಂಡುತಿ, ಕೊಂಡ ಕೋತಿಯಂತೆ ಕುಣಿ ಕುಣಿದಾಡುತ್ತಿ, ಗೊತ್ತಾರೆ ಹೇಳುತ್ತಿ. ಅಂತವ್ರು ಯಾರಿಲ್ಲ, ಅವರು ದಕ್ಷಿಣ ಕರ್ನಾಟಕ ಕಡೆ ಆ ಹಾಡು ಹಾಡಿದ್ದಾರೆ ಅಲ್ವೇ. ಅಂಥ ಸತಿಯಿಂದಲೇ ತನಗೆ ಪಾಂಡುರಂಗನ ಭಕ್ತಿಯ ಪರಂಪರೆ ಪ್ರಾಪ್ತಿ ಆಯಿತು ಎಂಬುದಾಗಿ ಓಡಾಡಿದರು. ಮಧುಕರ ವೃತ್ತಿಯಿಂದ ಮನೆ ಬಾಗಿಲಲ್ಲಿ ಓಡಾಡಿದರು. ರಾಗಿ ಬೆಳೆಯವರು ಹೋದ್ರಂತೆ. ಅವರು ಹಾಡುವ ಹಾಡು, ಮಾತಾಡುವ ನುಡಿಯೆಲ್ಲ ಹಾಡುಗಳಾಗಿ, ರಾಗಿ ತಂದಿರಿಯಾ ಭಿಕ್ಷುಕೆ, ರಾಗಿ ತಂದಿರಿಯಾ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ. ಎಷ್ಟೊಂದು ಅರ್ಥ ಇದೆ ಇದರೊಳಗೆ. ಯೋಗ್ಯರಾಗಿ ಅಂದ್ರೆ ದಾಸರ ಜೋಳಿಗೆ ಬೀಳ್ಲಿಕ್ಕೆ ಈ ರಾಗಿಗೂ ಯೋಗ್ಯತೆ ಬೇಕು. ದಾನೇ ದಾನೇವೇ ಕಾರ್ಯವಾಲೇಕು ನಾಮ್ ಲಿಖಾ ಹೈ ಅಂದಿದ್ದ. ಹಾಗಾಗಿ ಯೋಗ್ಯರಾಗಿ ಭೋಗ್ಯರಾಗಿ, ಇದು ಭೋಗ್ಯದ್ದು ಬುದ್ಧಿಸ್ಲಿಕ್ಕೆ ಊಟಕ್ಕೆ ಬಹಳ ಉತ್ತಮವಾದಂತಹ ವಸ್ತು ಅಂತ. ದಾಸರ ಜೋಳಿಗೆ ಬೀಳ್ಬೇಕನ್ನೋದು ಪುಣ್ಯ ಅಲ್ವೇ. ಯೋಗ್ಯರಾಗಿ ಭೋಗ್ಯರಾಗಿ, ಯಾರು ರಾಗಿ ಹಾಕಿದ್ದಾರೋ ದಾಸರ ಜೋಳಿಗೆಗೆ ಅವರಿಗೆ ಆಶೀರ್ವಾದ ಕೊಟ್ಟ ಹಾಗೆ. ಭಾಗ್ಯವಂತರಾಗಿ, ಅನುದಿನ ಭಜನೆಯ ಮಾಡುವವರಾಗಿ, ದಾನ ಮಾಡುವವರಾಗಿ, ಪುರಾಣದ ಸೇವರಾಗಿ, ಪುರಂದರ ವಿಠಲನ ದಾಸರಾಗಿ, ರಾಗಿ ತಂದಿರ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ, ಅನ್ನದಾನ ಮಾಡುವರಾಗಿ, ಅನುದಿನ ಭಜನೆ ಮಾಡುವವರಾಗಿ, ನಿತ್ಯ ಪುರಾಣದ ಸೇವರಾಗಿ, ಪುರಂದರ ವಿಠಲನ ದಾಸರಾಗಿ, ರಾಗಿ ತಂದಿಯ ಯೋಗ್ಯರಾಗಿ ತಂದಿಯ. ಮನೆ ಮನೆಗೆ ಮುಟ್ಟಿಸಿದರು. ಭಕ್ತಿಯ ಪರಂಪರೆಯನ್ನ ಮುಟ್ಟಿಸಿ 84 ವಯಸ್ಸು ಪಾಂಡುರಂಗನ ಸನ್ನಿಧಿಯಲ್ಲಿ ಇರುವಂತಹ ಒಂದು ಚಿತ್ರಣ ಕಂಡು ಬರುತ್ತವರ ಜೀವನ ಚರಿತ್ರೆ. ನಾನು ಬಂದಂತ ಕಾರ್ಯ ಆಯ್ತಪ್ಪ ಪಾಂಡುರಂಗ, ದಾರಿಯ ಉದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ, ಬಲುಭಾವನನುಭವದಿ ಕತ್ತಲೆಯೋಡು ಬಲು ಅಚ್ಚುತೆ ನಡುವುದೇ ದಾರಿಯ ಕಾಣದೆ, ಹೊಳೆವಂತ ದಾರಿಯ ತೋರು ನಾರಾಯಣ ದಾರಿಯ
ಬಂದ ಕಾರ್ಯ ಆಯಿತು. ನಾರಾಯಣ ಸಂಭೂತರಾದಂತಹ ಪುರಂದರದಾಸರು ಎಂದಿನ ಜನರಂತೆ 40 ವರ್ಷ ಕಳೆದಿದ್ದು. ಆಮೇಲೆ ಮುಂದಿನ ಜೀವನವನ್ನ ಜನಕ್ಕೆ ಆದರ್ಶವಾಗಿ ತೋರಿದಂತಹ ದಾಸರ ದಿವ್ಯವಾದಂತಹ ಆರಾಧನೆ ಪ್ರಯುಕ್ತವಾಗಿ ಇವತ್ತು ನಾವೆಲ್ಲ ಸೇರಿ ಅವರ ದಿವ್ಯವಾದಂತಹ ಆಶೀರ್ವಾದ ಅನುಗ್ರಹ ಪಡೆಯೋಣ. ಮನೆ ಮನೆಯಲ್ಲಿ ಇಂತಹ ಒಂದು ಸತ್ಸಂಗ ನಡೆಯುವಂತಾಗಲಿ. ಇಲ್ಲಿ ವೇದಿಕೆ ಮೇಲೆ ಹಾಡೋದು ಅಂತಲ್ಲ, ಮನೆ ಮನೆಯಲ್ಲಿ
ಆ